ಹಾಯ್ ನಮಸ್ತೆ ಸ್ನೇಹಿತರೆ. ನಾನು ಶಶಿಕುಮಾರ್ ಉಪ್ಪಾರ್. ಜ್ಞಾನ ಸಂಗಮ ಸ್ಟಡಿ ಸರ್ಕಲ್ ವಿಜಯಪುರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಜ್ಞಾನ ಸಂಗಮ ಸ್ಟಡಿ ಸರ್ಕಲ್ ವಿಜಯಪುರ್ ಯೂಟ್ಯೂಬ್ ಚಾನಲಲ್ಲಿ ಪ್ರತಿನಿತ್ಯ ಪ್ರಚಲಿತ ಘಟನೆಗಳ ವಿಷಯ ಆಧಾರಿತ ತರಬೇತಿಗಳು ನಡೆಸಲಾಗುತ್ತದೆ. ನಾವು ನಡೆಸುವ ಈ ಒಂದು ತರಗತಿಯು ಮುಂಬರುವ ರಾಜ್ಯದ ಹಲವಾರು ಪರೀಕ್ಷೆಗೆ ಉಪಯುಕ್ತ ಆಗುತ್ತವೆ. ಆದ ಕಾರಣ ಎಲ್ಲರೂ ನಮ್ಮ ಜ್ಞಾನ ಸಂಗಮ ಸ್ಟಡಿ ಸರ್ಕಲ್ ವಿಜಯಪುರ್ ಯೂಟ್ಯೂಬ್ ಚಾನಲ್ ನಡೆಸುವ ತರಗತಿಗಳನ್ನು ತಪ್ಪದೇ ವೀಕ್ಷಿಸಿ ಮತ್ತು ಯಾರು ಸ್ಕಿಪ್ ಮಾಡಬೇಡಿ, ಪೂರ್ಣವಾಗಿ ವಿಡಿಯೋವನ್ನು ನೋಡಿ. ಓಕೆ ಸ್ನೇಹಿತರೆ, ಇವತ್ತಿನ ಒಂದು ಪ್ರಚಲಿತ ವಿಷಯಕ್ಕೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆಯನ್ನು ತೆಗೆದುಕೊಂಡು ಬರಲಾಗಿದೆ. ಆ ಪ್ರಶ್ನೆ ಈ ರೀತಿ ಇದೆ. ಏನಂದ್ರೆ ಸ್ನೇಹಿತರೆ, ಪ್ರಶ್ನೆ ಈ ರೀತಿ ಇದೆ. ಇತ್ತೀಚೆಗೆ ಈ ಕೆಳಗಿನ ಯಾವ ಜಿಲ್ಲೆಯನ್ನು ಭಾರತದ ಮೊದಲ ಬಾಲ್ಯ ವಿವಾಹ ಮುಕ್ತ ಜಿಲ್ಲೆ ಎಂದು ಅಧಿಕೃತವಾಗಿ ಘೋಷಿಸಲಾಯಿತು? ಎಂದು ಸ್ನೇಹಿತರೆ, ಇತ್ತೀಚೆಗೆ ಭಾರತದ ಕೆಳಗಿನ ಯಾವ ಜಿಲ್ಲೆಯನ್ನು ಭಾರತದ ಮೊದಲ ಬಾಲ್ಯ ವಿವಾಹ ಮುಕ್ತ ಜಿಲ್ಲೆ ಎಂದು ಅಧಿಕೃತವಾಗಿ ಘೋಷಿಸಲಾಯಿತು? ವಿಚ್ ಆಫ್ ದಿ ಫಾಲೋವಿಂಗ್ ಡಿಸ್ಟ್ರಿಕ್ಟ್ಸ್ ವಾಸ್ ರೀಸೆಂಟ್ಲಿ ಅಫಿಷಿಯಲಿ ಡಿಕ್ಲೇರ್ಡ್ ಆಸ್ ದಿ ಫಸ್ಟ್ ಚೈಲ್ಡ್ ಮ್ಯಾರೇಜ್ ಫ್ರೀ ಡಿಸ್ಟ್ರಿಕ್ಟ್ ಇನ್ ಇಂಡಿಯಾ? ಇದಕ್ಕೆ ಆಪ್ಷನ್ಸ್ಗಳು ಈ ರೀತಿ ಇದೆ. ಮೊದಲನೇ ಆಪ್ಷನ್ಸು ಬುಲೋದ್ ಅಂತಿದೆ, ಎರಡನೇ ಆಪ್ಷನ್ಸು ಗುರುಗ್ರಾಮ್ ಅಂತಿದೆ, ಮೂರನೇ ಆಪ್ಷನ್ಸು ಬೆಂಗಳೂರು ಅಂತಿದೆ, ಹಾಗೂ ಕೊನೆಯದಾಗಿ ನಾಲ್ಕನೇ ಆಪ್ಷನ್ಸು ತಿರುವನಂತಪುರಂ ಅಂತಿದೆ. ಓಕೆ ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ ಬುಲೋದ್. ಬುಲೋದ್ ಉತ್ತರವು ಸರಿಯಾದ ಉತ್ತರ ಆಗಿದೆ. ಸ್ನೇಹಿತರೆ, ಇತ್ತೀಚೆಗೆ ಛತ್ತೀಸ್ಗಢ ರಾಜ್ಯದಲ್ಲಿ ಕಂಡುಬರುವಂಥ ಬುಲೋದ್ ಜಿಲ್ಲೆಯನ್ನು ಭಾರತದ ಮೊದಲ ಬಾಲ್ಯ ವಿವಾಹ ಮುಕ್ತ ಜಿಲ್ಲೆ ಎಂದು ಅಧಿಕೃತವಾಗಿ ಘೋಷಿಸಲಾಯಿತು. ಹಾಗಾದರೆ ಬುಲೋದ್ ಜಿಲ್ಲೆಯು ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ? ಛತ್ತೀಸ್ಗಢ ರಾಜ್ಯದಲ್ಲಿ ಕಂಡು ಬರುವಂಥ ಒಂದು ಜಿಲ್ಲೆ ಯಾವುದಂದ್ರೆ ಬುಲೋದ್. ಇದನ್ನು ಏನು ಮಾಡಲಾಯಿತು? ಇತ್ತೀಚೆಗೆ ಭಾರತದ ಮೊದಲ ಬಾಲ್ಯ ವಿವಾಹ ಮುಕ್ತ ಜಿಲ್ಲೆ ಎಂದು ಅಧಿಕೃತವಾಗಿ ಘೋಷಿಸಲಾಯಿತು. ಅಂದರೆ ಇಂಡಿಯಾಸ್ ಫಸ್ಟ್ ಚೈಲ್ಡ್ ಮ್ಯಾರೇಜ್ ಫ್ರೀ ಡಿಸ್ಟ್ರಿಕ್ಟ್ ಏನಂತ? ಇಂಡಿಯಾಸ್ ಫಸ್ಟ್ ಚೈಲ್ಡ್ ಮ್ಯಾರೇಜ್ ಫ್ರೀ ಡಿಸ್ಟ್ರಿಕ್ಟ್. ಸ್ನೇಹಿತರೆ, ಈ ಒಂದು ಚಿತ್ರದಲ್ಲಿ ಕಾಣುತ್ತಿರುವುದು ಛತ್ತೀಸ್ಗಢ ರಾಜ್ಯದ ಭೂಪಟವಾಗಿದೆ. ಅಂದರೆ ಛತ್ತೀಸ್ಗಢ ರಾಜ್ಯದ ಭೂಪಟವಾಗಿದ್ದು, ಇದೇನು ಕಾಣಿಸ್ತಿಲ್ಲ, ಇವೆಲ್ಲ ಛತ್ತೀಸ್ಗಢ ರಾಜ್ಯದ ಜಿಲ್ಲೆಗಳಾಗಿವೆ. ಈ ಒಂದು ಮ್ಯಾಪ್ನಲ್ಲಿ ಬುಲೋದ್ ಜಿಲ್ಲೆ ಇಲ್ಲಿ ಕಂಡು ಬರುತ್ತದೆ. ಇದು ಛತ್ತೀಸ್ಗಢ ರಾಜ್ಯದ ಬುಲೋದ್ ಜಿಲ್ಲೆಯಾಗಿದೆ. ಇದನ್ನೇ ಭಾರತದ ಮೊದಲ ಬಾಲ್ಯ ವಿವಾಹ ಮುಕ್ತ ಜಿಲ್ಲೆ ಎಂದು ಅಧಿಕೃತವಾಗಿ ಸೇರಿಸಲಾಯಿತು. ಸ್ನೇಹಿತರೆ, ಬುಲೋದಿನ 436 ಗ್ರಾಮ ಪಂಚಾಯಿತಿಗಳು ಮತ್ತು 9 ನಗರ ಸಂಸ್ಥೆಗಳಲ್ಲಿ ಸುಮಾರು 2 ವರ್ಷಗಳಿಂದ ಯಾವುದೇ ಬಾಲ್ಯ ವಿವಾಹ ಪ್ರಕರಣಗಳು ಕಂಡು ಬಂದಿರುವುದಿಲ್ಲ. ಆ ಒಂದು ಉದ್ದೇಶದಿಂದ ಛತ್ತೀಸ್ಗಢ ರಾಜ್ಯವನ್ನು ಭಾರತದ ಮೊದಲ ಬಾಲ್ಯ ವಿವಾಹ ಮುಕ್ತ ಜಿಲ್ಲೆ ಎಂದು ಅಧಿಕೃತವಾಗಿ ಘೋಷಿಸಲಾಯಿತು. ಬುಲೋದ್ ಜಿಲ್ಲೆಯ ನಂತರ ಛತ್ತೀಸ್ಗಢ ರಾಜ್ಯದಲ್ಲಿ ಕಂಡುಬರುವ ಇನ್ನೊಂದು ಜಿಲ್ಲೆ ಯಾವುದಂದ್ರೆ ಸೂರಜ್ಪುರ್. ಯಾವುದು? ಸೂರಜ್ಪುರ್. ಈ ಸೂರಜ್ಪುರ್ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಕಂಡುಬರುವಂಥ 75 ಗ್ರಾಮ ಪಂಚಾಯಿತಿಗಳು ಬಾಲ್ಯ ವಿವಾಹ ಮುಕ್ತವೆಂದು ಘೋಷಿಸಿವೆ. ಹಾಗಾದರೆ ಈ ಭೂಪಟದಲ್ಲಿ ಸೂರಜ್ಪುರ್ ಎಲ್ಲಿ ಕಂಡು ಬರ್ತಾರೆ? ಇಲ್ಲಿ ಮೇಲ್ಗಡೆ ಇದು ಸೂರಜ್ಪುರ್, ಇದು ಬಲೋದ್ ಮತ್ತು ಸೂರಜ್ಪುರ್ಗಳು ಏನಂದ್ರೆ ಬಾಲ್ಯ ವಿವಾಹ ಮುಕ್ತ ಜಿಲ್ಲೆ ಎಂದು ಅಧಿಕೃತವಾಗಿ ಘೋಷಿಸಲಾಯಿತು. ಓಕೆ ಸ್ನೇಹಿತರೆ, 2024 ಆಗಸ್ಟ್ 27ರಂದು ರಾಷ್ಟ್ರವ್ಯಾಪಿ ಪ್ರಾರಂಭಿಸಲಾದ ಬಾಲ್ಯ ವಿವಾಹ ಮುಕ್ತ ಭಾರತ ಅಭಿಯಾನದಡಿಯಲ್ಲಿ ಛತ್ತೀಸ್ಗಢ ರಾಜ್ಯಕ್ಕೆ ಈ ಒಂದು ಮಾನ್ಯತೆ ದೊರೆತು ಬಂದಿದೆ. ಅಂದರೆ 2024 ಆಗಸ್ಟ್ 27ರಂದು ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಬಾಲ್ಯ ವಿವಾಹ ಮುಕ್ತ ಭಾರತ ಅಭಿಯಾನವನ್ನು ಪ್ರಾರಂಭಿಸಿದರು. ಈ ಒಂದು ಅಭಿಯಾನದಡಿಯಲ್ಲಿ ಛತ್ತೀಸ್ಗಢ ರಾಜ್ಯಕ್ಕೆ ಏನಾಯಿತು? ಭಾರತದ ಮೊದಲ ಬಾಲ್ಯ ವಿವಾಹ ಮುಕ್ತ ಜಿಲ್ಲೆಯನ್ನು ಹೊಂದಿದ ರಾಜ್ಯ ಎಂದು ಗೌರವ ದೊರೆತು ಬಂದಿದೆ. ಈ ಒಂದು ಸಾಧನೆಯು ಮುಖ್ಯವಾಗಿ ಹೇಳಬೇಕಂದ್ರೆ ಆಡಳಿತ, ಪಂಚಾಯಿತಿಗಳು, ನಗರ ಸಂಸ್ಥೆಗಳು, ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಮುದಾಯದ ಸದಸ್ಯರ ಸಾಮೂಹಿಕ ಪ್ರಯತ್ನವನ್ನು ಪ್ರತಿಬಿಂಬಿಸುತ್ತದೆ. ಯಾವ ಸಾಧನೆ? ಬುಲೋದ್ ಜಿಲ್ಲೆಯನ್ನು ಭಾರತದ ಬಾಲ್ಯ ವಿವಾಹ ಮುಕ್ತ ಜಿಲ್ಲೆ ಎಂದು ಖ್ಯಾತಿಯನ್ನು ಪಡೆದಿಲ್ಲ, ಆ ಒಂದು ಸಾಧನೆ ಇಷ್ಟೆಲ್ಲ ಸಾಮೂಹಿಕ ಪ್ರಯತ್ನವನ್ನು ಒಳಗೊಂಡಿದೆ. ಓಕೆ ಸ್ನೇಹಿತರೆ, ಈ ಒಂದು ಸಾಧನೆಯನ್ನು ಛತ್ತೀಸ್ಗಢ ರಾಜ್ಯದ ಪ್ರಸ್ತುತ ಮುಖ್ಯಮಂತ್ರಿಗಳಾದಂಥ ವಿಷ್ಣುದೇವ್ ಸಾಯಿ ಅವರು ಏನು ಹೇಳ್ತಾರಂದ್ರೆ, ಛತ್ತೀಸ್ಗಢ ರಾಜ್ಯವು 2028-29ರ ವೇಳೆಗೆ ಬಾಲ್ಯ ವಿವಾಹವನ್ನು ಮುಕ್ತಗೊಳಿಸುವ ಗುರಿಯನ್ನು ಹೊಂದಿದೆ ಅಂತ ಹೇಳಿದ್ದಾರೆ. ಯಾರು? ಛತ್ತೀಸ್ಗಢದ ಮುಖ್ಯಮಂತ್ರಿ ವಿಷ್ಣುದೇವ್ ಸಾಯಿ ಅವರು ಏನು ಹೇಳ್ತಾರಂದ್ರೆ, ಛತ್ತೀಸ್ಗಢ ರಾಜ್ಯವು 2028-29ರ ವೇಳೆಗೆ ಬಾಲ್ಯ ವಿವಾಹವನ್ನು ಮುಕ್ತಗೊಳಿಸುವ ಗುರಿಯನ್ನು ಹೊಂದಿದೆ ಎಂದು ಘೋಷಿಸಿದ ಯಾರು? ವಿಷ್ಣುದೇವ್ ಸಾಯಿ ಅವರು. ಸ್ನೇಹಿತರೆ, ಬಾಲ್ಯ ವಿವಾಹ ಎಂದರೇನು? ಬಾಲ್ಯ ವಿವಾಹ ಸ್ನೇಹಿತರೆ, ಬಾಲ್ಯ ವಿವಾಹವು ನಮ್ಮ ಸಮಾಜದ ಬಹುಕಾಲದ ಹಳೆಯ ಮತ್ತು ದುರ್ಬಲ ಪರಂಪರೆಯಾಗಿದೆ. ಯಾವುದು? ಬಾಲ್ಯ ವಿವಾಹ ಏನಾಗಿದೆ ಅಂದ್ರೆ ನಮ್ಮ ಸಮಾಜದ ಬಹುಕಾಲದ ಹಳೆಯ ಮತ್ತು ದುರ್ಬಲ ಪರಂಪರೆಯಾಗಿದೆ. ಅಂದರೆ ಅಪ್ರಾಪ್ತ ವಯಸ್ಸಿನ ಹುಡುಗ ಅಥವಾ ಹುಡುಗಿಯನ್ನು
ವಿವಾಹ ಮಾಡಿಸುವ ಕ್ರಿಯೆಯನ್ನು ಬಾಲ್ಯ ವಿವಾಹ ಎಂದು ಕರೆಯುತ್ತಾರೆ. ಅಂದರೆ ಬಾಲಕ ಅಥವಾ ಬಾಲಕಿಯರು 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಿದ್ದಾಗ ಔಪಚಾರಿಕ ಅಥವಾ ಅನೌಪಚಾರಿಕವಾಗಿ ನಡೆಸುವ ಒಂದು ವಿವಾಹ ಪದ್ಧತಿಯಾಗಿದೆ. ಯಾವುದು? ಬಾಲ್ಯ ವಿವಾಹ ಪದ್ಧತಿ. ಇದು ಒಪ್ಪಿಗೆ ಇಲ್ಲದೆ ಬಲವಂತದಿಂದ ಅಥವಾ ಒತ್ತಡದಿಂದ ನಡೆಯುವ ವಿವಾಹವಾಗಿದೆ ಮತ್ತು ಇದು ಮಕ್ಕಳ ಹಕ್ಕುಗಳ ಗಂಭೀರ ಉಲ್ಲಂಘನೆಯಾಗಿದೆ ಎಂದು ಹೇಳಬಹುದು. ಯಾವುದು? ಬಾಲ್ಯ ವಿವಾಹ. ಸ್ನೇಹಿತರೆ, ಬಾಲ್ಯ ವಿವಾಹಕ್ಕೆ ಅನೇಕ ಕಾರಣಗಳಿವೆ. ಅದರಲ್ಲಿ ಮೊದಲನೇ ಕಾರಣ ಯಾವುದಂದ್ರೆ ಪ್ರಮುಖವಾದುದು ಅನಕ್ಷರತೆ ಕೂಡ ಬಾಲ್ಯ ವಿವಾಹಕ್ಕೆ ಪ್ರಮುಖ ಕಾರಣವಾಗಿದೆ. ಅದೇ ರೀತಿ ಬಡತನ ಮತ್ತು ಸಾಮಾಜಿಕ ಸಂಪ್ರದಾಯಗಳು. ಅಂದರೆ ಬಾಲ್ಯ ವಿವಾಹಕ್ಕೆ ಪ್ರಮುಖ ಕಾರಣ ಅಂದರೆ ಒಂದು ಅನಕ್ಷರತೆ ಆಗಿರ್ಬೋದು, ಬಡತನ ಆಗಿರಬಹುದು, ಸಾಮಾಜಿಕ ಸಂಪ್ರದಾಯಗಳಾಗಿರ್ಬೋದು. ಅದೇ ರೀತಿ ಬಾಲ್ಯ ವಿವಾಹದಿಂದ ಅನೇಕ ದುಷ್ಪರಿಣಾಮಗಳು ಉಂಟಾಗುತ್ತವೆ. ಒಂದು ಅದರಲ್ಲಿ ಮುಖ್ಯವಾದಂದರೆ ಹುಡುಗಿಯರ ಶಿಕ್ಷಣ ಅರ್ಧಕ್ಕೆ ನಿಲ್ಲುತ್ತದೆ. ಅನೇಕ ಆರೋಗ್ಯದ ತೊಂದರೆಗಳು ಅಥವಾ ಮರಣದ ಅಪಾಯ ಉಂಟಾಗುತ್ತದೆ. ಸಾಮಾಜಿಕ ಮತ್ತು ಮಾನಸಿಕ ಒತ್ತಡದಿಂದ ಮಕ್ಕಳ ಜೀವನದಲ್ಲಿ ಅಸಮಾಧಾನ ಉಂಟಾಗುತ್ತದೆ. ಇದು ಬಾಲ್ಯ ವಿವಾಹಕ್ಕೆ ಪ್ರಮುಖ ಕಾರಣಗಳು ಮತ್ತು ಬಾಲ್ಯ ವಿವಾಹದಿಂದಾಗುವ ದುಷ್ಪರಿಣಾಮಗಳು. ಸ್ನೇಹಿತರೆ, ಬಾಲ್ಯ ವಿವಾಹ ತಡೆಗಟ್ಟಲು ಅನೇಕ ಕಾಯ್ದೆಗಳನ್ನು ಜಾರಿಗೆ ತರಲಾಗಿದೆ. ಅದರಲ್ಲಿ ಪ್ರಮುಖವಾದ ಕಾಯ್ದೆ ಯಾವುದಂದ್ರೆ 1929ರ ಶಾರದಾ ಕಾಯ್ದೆ. ಯಾವುದು? ಸ್ವಾತಂತ್ರ್ಯ ಸಿಗುವುದಕ್ಕಿಂತ ಮುಂಚೆ ಈ ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ. ಆ ಕಾಯ್ದೆ ಯಾವುದಂದ್ರ 1929ರ ಶಾರದಾ ಕಾಯ್ದೆ ಅಥವಾ ದಿ ಚೈಲ್ಡ್ ಮ್ಯಾರೇಜ್ ರಿಸ್ಟ್ರೈಂಟ್ ಆಕ್ಟ್ 1929. ಅಂದ್ರೆ ಇದು ನಮಗೆ ಸ್ವಾತಂತ್ರ್ಯ ಸಿಗುವುದಕ್ಕಿಂತ ಮುಂಚೆಯೇ ಬಾಲ್ಯವನ್ನು ವಿರೋಧಿಸಲು ಜಾರಿಗೆ ತಂದಂತ ಮೊಟ್ಟ ಮೊದಲ ಕಾಯ್ದೆಯಾಗಿದೆ. ಇದನ್ನು ಏನಂದು ಕರೀತಾರಂದ್ರ ಭಾರತದ ಮೊದಲ ಬಾಲ್ಯ ವಿವಾಹ ವಿರೋಧಿ ಕಾಯ್ದೆ. ಯಾವುದನ್ನು? ಶಾರದಾ ಕಾಯ್ದೆಯನ್ನು ಭಾರತದ ಮೊದಲ ಬಾಲ್ಯ ವಿವಾಹ ವಿರೋಧಿ ಕಾಯ್ದೆ ಎಂದು ಕರೆಯುತ್ತಾರೆ. ಈ ಕಾಯ್ದೆಯನ್ನು 1929ರಲ್ಲಿ ಬ್ರಿಟಿಷ್ ಸರ್ಕಾರವು ಅಂಗೀಕರಿಸಿತು. 1929ರಲ್ಲಿ ಶಾರದಾ ಕಾಯ್ದೆಯನ್ನು ಬ್ರಿಟಿಷ್ ಸರ್ಕಾರವು ಅಂಗೀಕರಿಸಿತು. ಆ ನಂತರ ಈ ಕಾಯ್ದೆಯು 1930 ಏಪ್ರಿಲ್ 1ರಂದು ಜಾರಿಗೆ ಬಂದಿತು. ಸ್ನೇಹಿತರೆ, ಈ ಕಾಯ್ದೆಯನ್ನು ಮಂಡಿಸಿದವರು ಯಾರಂದ್ರ ಹರ್ಬಿಲಾಸ್ ಶಾರದಾ. ಯಾರು? ಈ ಕಾಯ್ದೆಯನ್ನು ಮಂಡಿಸಿದವರು ಹರ್ಬಿಲಾಸ್ ಶಾರದಾ. ಈ ಚಿತ್ರದಲ್ಲಿ ಏನ್ ಕಾಣಿಸ್ತಿದಾರಲ್ಲ, ಇವರೇ ಹರ್ಬಿಲಾಸ್ ಶಾರದಾ. ಅಂದ್ರೆ ಇವರೇ 1929ರ ಶಾರದಾ ಕಾಯ್ದೆಯನ್ನು ಮಂಡಿಸಿದರು. ಆದ್ದರಿಂದ ಇವರ ಹೆಸರಿನ ಕೊನೆಯ ಹೆಸರನ್ನು ಈ ಕಾಯ್ದೆಗೆ ಇಡಲಾಯಿತು. ಯಾವ ಕಾಯ್ದೆ ಅಂದ್ರೆ 1929 ದಿ ಚೈಲ್ಡ್ ಮ್ಯಾರೇಜ್ ರಿಸ್ಟ್ರಿಕ್ಟ್ ಆಕ್ಟ್ಗೆ 1920ರ ಶಾರದಾ ಕಾಯ್ದೆ ಎಂದು ನಾಮಕರಣ ಮಾಡಲಾಯಿತು. ಕಾರಣ ಏನಂದ್ರೆ ಈ ಕಾಯ್ದೆಯನ್ನು ಮಂಡಿಸಿದವರು ಯಾರು? ಹರ್ಬಿಲಾಸ್ ಶಾರದಾ. ಸ್ನೇಹಿತರೆ, 1929ರ ಈ ಶಾರದಾ ಕಾಯ್ದೆ ಅನ್ವಯ ಹುಡುಗಿಯ ವಯಸ್ಸು 14 ವರ್ಷಗಳಾಗಿರಬೇಕು ಹಾಗೂ ಹುಡುಗನ ವಯಸ್ಸು 18 ವರ್ಷಗಳಾಗಿರ್ಬೇಕು ಎಂದು ಹೇಳ್ತದೆ. ಇದೇನು ಹೇಳ್ತದೆ ಅಂದ್ರೆ ಒಬ್ಬ ಹುಡುಗಿಗೆ, ಹೆಣ್ಣು ಮಗುವಿಗೆ ನಾವು ಮದುವೆ ಮಾಡ್ಬೇಕಂದ್ರೆ ಆಕೆಗೆ 14 ವರ್ಷ ಪೂರ್ಣವಾಗಿರ್ಬೇಕೆಂದು ಹೇಳ್ತದೆ. ಆನಂತರ ಒಬ್ಬ ಯುವಕನಿಗೆ ವಿವಾಹ ಮಾಡ್ಬೇಕಂದ್ರೆ ಅವನಿಗೆ 18 ವರ್ಷಗಳು ಪೂರ್ಣವಾಗಿರ್ಬೇಕೆಂದು ಹೇಳ್ತದೆ. ಯಾವುದು? ಶಾರದಾ ಕಾಯ್ದೆ. ಸ್ನೇಹಿತರೆ, ಹಲವಾರು ಪರೀಕ್ಷೆಗಳಲ್ಲಿ ಕೇಳಿದರೆ 1929ರ ಶಾರದಾ ಕಾಯ್ದೆಯ ಪ್ರಕಾರ ಹೆಣ್ಣು ಮಗುವಿಗೆ ಎಷ್ಟು ವಯಸ್ಸಾಗಿರ್ಬೇಕು ಮತ್ತು ಗಂಡು ಮಗುವಿಗೆ ಅಂದ್ರೆ ಹುಡುಗನಿಗೆ ಕನಿಷ್ಠ ವಿವಾಹ ವಯಸ್ಸು ಎಷ್ಟು ಎಂದು ಪ್ರಶ್ನೆ ಕೇಳಿದ್ದಾರೆ. ಸ್ನೇಹಿತರೆ, ಈ ಒಂದು ಕಾಯ್ದೆಯು ಮುಂದೆ ಬರುವ ಪರೀಕ್ಷೆಗಳಲ್ಲಿ ತುಂಬಾ ಮಹತ್ವದಾಗಿರುತ್ತದೆ. ಯಾಕಂದ್ರೆ ಈಗಾಗಲೇ IAS KS ಪ್ರಶ್ನೆಗಳಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳಿದ ಕಾರಣ ಈ 19ರ ಶಾರದಾ ಕಾಯ್ದೆ ಬಗ್ಗೆ ನಿಮಗೆ ನೆನಪಿರಲಿ ಸ್ನೇಹಿತರೆ. ನೆಕ್ಸ್ಟ್ ಇನ್ನೊಂದು ಪ್ರಮುಖ ಕಾಯ್ದೆ ಅಂದ್ರ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ. ಅಂದ್ರೆ ಸ್ವತಂತ್ರ ನಂತರ ಜಾರಿಗೆ ತಂದಂತ ಕಾಯ್ದೆ ಯಾವ್ದಂದ್ರ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ. ಈ ಕಾಯ್ದೆಯು 2006ರಲ್ಲಿ ಈ ಕಾಯ್ದೆಯನ್ನು ರೂಪಿಸಲಾಯಿತು. ಈ ಕಾಯ್ದೆಯು 2007ರಲ್ಲಿ ಭಾರತದಾದ್ಯಂತ ಜಾರಿಗೆ ಬಂದಿತು. ಯಾವ ಕಾಯ್ದೆ? ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006ರಲ್ಲಿ ಒಂದು ಕಾಯ್ದೆಯನ್ನು ರೂಪಿಸುತ್ತಾರೆ. ಈ ಕಾಯ್ದೆಯು 2007ರಲ್ಲಿ ಜಾರಿಗೆ ಬರುತ್ತದೆ. ಈ ಕಾಯ್ದೆ ಅನ್ವಯ ಹೆಣ್ಣು ಮಕ್ಕಳಿಗೆ 18 ವರ್ಷಗಳು ಪೂರ್ಣವಾಗಿರಬೇಕು ಮತ್ತು ಗಂಡು ಮಕ್ಕಳಿಗೆ 21 ವರ್ಷ ಪೂರ್ಣಗೊಂಡಿರಬೇಕು. ಒಂದು ವೇಳೆ ಈ ಕಾಯ್ದೆ ಅನ್ವಯ ಯಾರಾದರೂ 18 ವರ್ಷಕ್ಕಿಂತ ಆಗದೆ ಹೆಣ್ಣು ಮಕ್ಕಳಿಗಾಗದೆ ಮತ್ತು ಗಂಡು ಮಕ್ಕಳಿಗೆ 21 ವರ್ಷದಿಂದ ಕಡಿಮೆ ವಯಸ್ಸಿನವರಿಗೆ ವಿವಾಹ ಮಾಡಿಸಿದರೆ ಅದು ಶಿಕ್ಷಾರ್ಹ ಅಪರಾಧವಾಗುತ್ತದೆ. ಯಾವುದು? ಕಾನೂನಿನ ಅಡಿಯಲ್ಲಿ ಶಿಕ್ಷಾರ್ಹ ಅಪರಾಧವಾಗುತ್ತದೆ. ಇಂಥ ಬಾಲ್ಯವನ್ನು ತಡೆಗಟ್ಟಲು ಈ ಕಾಯ್ದೆಯನ್ನು ಏನ್ ಮಾಡಲಾಯ್ತಂದ್ರ ಚೈಲ್ಡ್ ಮ್ಯಾರೇಜ್ ಪ್ರೊಹಿಬಿಷನ್ ಆಫೀಸರ್ ಎಂಬ ಅಧಿಕಾರಿಯನ್ನು ನೇಮಿಸಲಾಯಿತು. ಯಾವ ಕಾಯ್ದೆ ಅನ್ವಯ? ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2000 ಅನ್ವಯ ಚೈಲ್ಡ್ ಮ್ಯಾರೇಜ್ ಪ್ರೊಹಿಬಿಷನ್ ಆಫೀಸರ್ ಎಂಬ ಅಧಿಕಾರಿಯನ್ನು ನೇಮಿಸಲಾಯಿತು. ಇವರ ಒಂದು ಅಧಿಕಾರ ಅಂದ್ರೆ ಎಲ್ಲಿ ಬಾಲ್ಯ ವಿವಾಹ ಆಗುತ್ತಲ್ಲ ಆ ಬಾಲ್ಯವನ್ನು ತಡೆಗಟ್ಟುವುದು ಈ ಅಧಿಕಾರಿಯ ಒಂದು ಕಾರ್ಯವಾಗಿತ್ತು. ಆ ಒಂದು ಉದ್ದೇಶಕ್ಕೋಸ್ಕರ CMPO ಎಂಬ ಅಧಿಕಾರಿಯನ್ನು ನೇಮಕ ಮಾಡಿದರು. ಯಾವ ಕಾಯ್ದೆ ಅನ್ವಯ? ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006 ಅನ್ವಯ. ಸ್ನೇಹಿತರೆ, ಬಾಲ್ಯ ವಿವಾಹವನ್ನು ಮಾಡಿಸುವುದು ಅಷ್ಟೇ ಅಲ್ಲ, ನಾವು ಬಾಲ್ಯ ವಿವಾಹದಲ್ಲಿ ಭಾಗಿಯಾಗುವುದು, ವಿವಾಹವನ್ನು ಮಾಡಿಸುವುದು
ಅಥವಾ ಅಲ್ಲಿ ನಾವು ಏನಾದರೂ ಸಾಕ್ಷಿಯಾಗಿದ್ದರೆ ಅದು ಕೂಡ ಶಿಕ್ಷಾರ್ಹ ಅಪರಾಧವಾಗುತ್ತದೆ. ಯಾವುದು ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006 ಅನ್ವಯ ಏನು ಹೇಳ್ತದಂದ್ರೆ, ಬಾಲ್ಯ ವಿವಾಹದಲ್ಲಿ ಭಾಗಿಯಾಗುವುದು ಅದು ಪೋಷಕರಾಗಲಿ ಅಥವಾ ಯಾರೇ ಆಗಲಿ ಭಾಗಿಯಾಗುವುದು, ವಿವಾಹ ಮಾಡಿಸುವುದು ಅಥವಾ ಒಂದು ವೇಳೆ ಬಾಲ್ಯ ವಿವಾಹದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅದು ಕಾನೂನಡಿ ಶಿಕ್ಷಾರ್ಹ ಅಪರಾಧವಾಗುತ್ತದೆ. ಇದಕ್ಕೆ ಗರಿಷ್ಠ ಸುಮಾರು 2 ವರ್ಷಗಳ ಕಾಲ ಜೈಲು ಶಿಕ್ಷೆ ಅನುಭವಿಸಬೇಕಾಗುತ್ತದೆ ಅಥವಾ 1 ಲಕ್ಷ ರೂಪಾಯಿಗಳವರೆಗೆ ದಂಡವನ್ನು ವಿಧಿಸಬಹುದಾಗುತ್ತದೆ. ಯಾವುದು ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006 ಅನ್ವಯ ಇದೊಂದು ಅಂದರೆ ಬಾಲ್ಯ ವಿವಾಹ ಮಾಡಿಸಿದರೆ 2 ವರ್ಷ ಗರಿಷ್ಠ ಶಿಕ್ಷೆ ಅನುಭವಿಸಬೇಕಾಗುತ್ತದೆ. ಇಲ್ಲಾಂದ್ರೆ 1 ಲಕ್ಷ ರೂಪಾಯಿಗಳವರೆಗೆ ದಂಡವನ್ನು ವಿಧಿಸಬಹುದು. ಒಂದು ವೇಳೆ ಬಾಲ್ಯ ವಿವಾಹದಿಂದ ಬಾಧಿತರಾದ ಮಕ್ಕಳು ತಮ್ಮ ಮದುವೆ 1 ವರ್ಷ ಪೂರ್ಣಗೊಂಡ ನಂತರ 2 ವರ್ಷಗಳ ಒಳಗೆ ವಿವಾಹವನ್ನು ರದ್ದುಗೊಳಿಸುವ ಅರ್ಜಿ ಸಲ್ಲಿಸಬಹುದು. ಸ್ನೇಹಿತರೆ, ಈಗ ಛತ್ತೀಸ್ಗಢದ ಬಲೋದ್ ರಾಜ್ಯವು ಬಾಲ್ಯ ವಿವಾಹ ಮುಕ್ತ ಜಿಲ್ಲೆ ಎಂದು ಅಧಿಕೃತವಾಗಿ ಘೋಷಣೆಯಾದ ನಂತರ ಛತ್ತೀಸ್ಗಢ ರಾಜ್ಯದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಛತ್ತೀಸ್ಗಢ ರಾಜ್ಯದ ಈ ಒಂದು ಕ್ಲಾಸ್ನಲ್ಲಿ ಛತ್ತೀಸ್ಗಢ ರಾಜ್ಯದ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸ್ನೇಹಿತರೆ, ಛತ್ತೀಸ್ಗಢ ರಾಜ್ಯವು 2000 ನವೆಂಬರ್ 1ರಂದು ರಚನೆ ಆಗುತ್ತದೆ. ಎಷ್ಟು 2000 ನವೆಂಬರ್ 1 ರಚನೆ ಆಗುತ್ತದೆ. ಈ ಒಂದು ಭಾರತದ ಭೂಪಟದಲ್ಲಿ ಇದೇನು ಕಾಣಿಸ್ತಲ್ಲ, ಇದೇ ಛತ್ತೀಸ್ಗಢ ರಾಜ್ಯ. ಭಾರತದ ಭೂಪಟದಲ್ಲಿ ಕೆಂಪು ಕಲರ್ ಅಕ್ಷರದಲ್ಲಿ ಇದೆಯಲ್ಲ, ಇದೇ ಛತ್ತೀಸ್ಗಢ ರಾಜ್ಯ. ಇಂಥ ಛತ್ತೀಸ್ಗಢ ರಾಜ್ಯವು 2000 ನವೆಂಬರ್ 1 ರಚನೆ ಆಗುತ್ತದೆ. ಇದು ಭಾರತದ ರಾಜ್ಯವಾಗಿ ರಚನೆ ಆಗೋಕ್ಕಿಂತ ಮುಂಚೆ ಮಧ್ಯಪ್ರದೇಶ ರಾಜ್ಯದಲ್ಲಿ ಇತ್ತು. 2000 ನವೆಂಬರ್ 1ರಂದು ಮಧ್ಯಪ್ರದೇಶದಿಂದ ಇಬ್ಬಾಗಗೊಂಡು ಸ್ವತಂತ್ರ ರಾಜ್ಯವಾಗಿ ರಚನೆ ಆಗುತ್ತದೆ. ಯಾವುದು ಛತ್ತೀಸ್ಗಢ. ಇಂಥ ಛತ್ತೀಸ್ಗಢದ ರಾಜಧಾನಿ ಯಾವುದಂದ್ರೆ ರಾಯ್ಪುರ್. ಛತ್ತೀಸ್ಗಢದ ರಾಜಧಾನಿ ರಾಯ್ಪುರು. ಛತ್ತೀಸ್ಗಢ ರಾಜ್ಯ ಒಟ್ಟು 33 ಜಿಲ್ಲೆಗಳನ್ನು ಒಳಗೊಂಡಿದೆ. ಈ 33 ಜಿಲ್ಲೆಗಳಲ್ಲಿ 5 ಕಂದಾಯ ವಿಭಾಗಗಳಾಗಿ ಮಾಡಲಾಗಿದೆ. ಯಾವುದು ಛತ್ತೀಸ್ಗಢ ರಾಜ್ಯ 33 ಜಿಲ್ಲೆಗಳನ್ನು ಒಳಗೊಂಡಿದೆ. ಆ 33 ಜಿಲ್ಲೆಗಳನ್ನು 5 ಕಂದಾಯ ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಛತ್ತೀಸ್ಗಢದ ಅಧಿಕೃತ ಭಾಷೆ ಯಾವುದಂದ್ರೆ ಹಿಂದಿ. ಅದೇ ರೀತಿ ಛತ್ತೀಸ್ಗಢದ ಒಟ್ಟು ವಿಸ್ತೀರ್ಣ ಎಷ್ಟಂದ್ರೆ 1,35,194 ಚದರ ಕಿಲೋಮೀಟರ್. ಯಾವುದು ಛತ್ತೀಸ್ಗಢ ರಾಜ್ಯದ ವಿಸ್ತೀರ್ಣ 1,35,194 ಚದರ ಕಿಲೋಮೀಟರ್. ಅದೇ ರೀತಿ ಸ್ನೇಹಿತರೆ, ಛತ್ತೀಸ್ಗಢದ ರಾಜ್ಯದ ಬೆಳೆಯು ಅಕ್ಕಿ ಆಗಿದ್ದರಿಂದ ಛತ್ತೀಸ್ಗಢ ರಾಜ್ಯವನ್ನು ರೈಸ್ ಬೌಲ್ ಆಫ್ ಇಂಡಿಯಾ ಎಂದು ಕರೀತಾರೆ. ಏನಂತ ಕರೀತಾರೆ? ಛತ್ತೀಸ್ಗಢ ರಾಜ್ಯವನ್ನು ಅಕ್ಕಿಯ ಬಟ್ಟಲು ಛತ್ತೀಸ್ಗಢ ರಾಜ್ಯವನ್ನು ಅಕ್ಕಿಯ ಬಟ್ಟಲು ಎಂದು ಕರೀತಾರೆ. ಅಂದರೆ ರೈಸ್ ಬೌಲ್ ಆಫ್ ಇಂಡಿಯಾ ಎಂದು ಕರೀತಾರೆ. ಅದೇ ರೀತಿ ಛತ್ತೀಸ್ಗಢ ರಾಜ್ಯವು ಭಾರತದಲ್ಲಿ ಅತಿ ದೊಡ್ಡ ಪ್ರಮಾಣದಲ್ಲಿ ವಿದ್ಯುತ್ ಉತ್ಪಾದಿಸುವ ಕಾರಣ ಇದನ್ನು ಏನೆಂದು ಕರೀತಾರೆ ಅಂದರೆ ಪವರ್ ಹಬ್ ಆಫ್ ಇಂಡಿಯಾ ಎಂದು ಕರೀತಾರೆ. ಏನೆಂದು ಕರೀತಾರೆ? ಛತ್ತೀಸ್ಗಢ ರಾಜ್ಯವನ್ನು ರೈಸ್ ಬೌಲ್ ಆಫ್ ಇಂಡಿಯಾ ಅಂದರೆ ಅಕ್ಕಿಯ ಬಟ್ಟಲು ಎಂದು ಕರೀತಾರೆ ಮತ್ತು ಪವರ್ ಹಬ್ ಆಫ್ ಇಂಡಿಯಾ ಎಂದು ಕರೀತಾರೆ. ಸ್ನೇಹಿತರೆ, ಹಾಗಾದರೆ ಛತ್ತೀಸ್ಗಢದ ಪ್ರವಾಸೋದ್ಯಮ ಘೋಷವಾಕ್ಯ ಏನೆಂದರೆ ಫುಲ್ ಆಫ್ ಸರ್ಪ್ರೈಸ್. ಛತ್ತೀಸ್ಗಢ ರಾಜ್ಯದ ಪ್ರವಾಸೋದ್ಯಮದ ಘೋಷವಾಕ್ಯ ಏನೆಂದರೆ ಫುಲ್ ಆಫ್ ಸರ್ಪ್ರೈಸ್. ಫುಲ್ ಆಫ್ ಸರ್ಪ್ರೈಸ್ ಎಂಬುದು ಛತ್ತೀಸ್ಗಢ ರಾಜ್ಯದ ಪ್ರವಾಸೋದ್ಯಮ ಘೋಷವಾಗಿದೆ. ಸ್ನೇಹಿತರೆ, ಛತ್ತೀಸ್ಗಢ ರಾಜ್ಯವು ಭಾರತದ 7 ರಾಜ್ಯಗಳ ಜೊತೆ ಗಡಿಯನ್ನು ಹಂಚಿಕೊಂಡಿದೆ. ಯಾವುದು? ಛತ್ತೀಸ್ಗಢ ರಾಜ್ಯವು ಭಾರತದ ಎಷ್ಟು ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಅಂತ ಕೇಳ್ತಾರೆ ಸ್ನೇಹಿತರೆ. ಅದು ಭಾರತದ 7 ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ. ಆ ಗಡಿಗಳು ಯಾವುದಂದ್ರೆ ಸ್ನೇಹಿತರೆ, ಉತ್ತರಕ್ಕೆ ಉತ್ತರ ಪ್ರದೇಶ, ಇಲ್ಲಿದೆಯಲ್ಲ ಇದು ಉತ್ತರ ಪ್ರದೇಶ. ಉತ್ತರಕ್ಕೆ ಉತ್ತರ ಪ್ರದೇಶ, ವಾಯುವ್ಯಕ್ಕೆ ಮಧ್ಯಪ್ರದೇಶ, ಇದೇನು ಕಾಣಿಸ್ತಲ್ಲ ಇದು ಮಧ್ಯಪ್ರದೇಶ. ವಾಯುವ್ಯಕ್ಕೆ ಮಧ್ಯಪ್ರದೇಶ, ಅದೇ ಥರ ನೈಋತ್ಯಕ್ಕೆ ಮಹಾರಾಷ್ಟ್ರ ಮತ್ತು ಈಶಾನ್ಯಕ್ಕೆ ಜಾರ್ಖಂಡ್. ಯಾವ ಸ್ನೇಹಿತರೆ? ಈಶಾನ್ಯಕ್ಕೆ ಯಾವ ರಾಜ್ಯ ಕಂಡು ಬರುತ್ತದೆ? ಈಶಾನ್ಯಕ್ಕೆ ಜಾರ್ಖಂಡ್ ಕಂಡು ಬರುತ್ತದೆ. ಛತ್ತೀಸ್ಗಢ ಈಶಾನ್ಯಕ್ಕೆ ಜಾರ್ಖಂಡ್ ಎಲ್ಲಿದೆ? ಇಲ್ಲಿ ಜಾರ್ಖಂಡ್ ಇದೆ ಸ್ನೇಹಿತರೆ. ಅದೇ ರೀತಿ ಪೂರ್ವಕ್ಕೆ ಒಡಿಸ್ಸಾ. ಅನಂತರ ದಕ್ಷಿಣಕ್ಕೆ ಏನು ಮಾಡ್ತದಂದ್ರೆ ದಕ್ಷಿಣಕ್ಕೆ ಯಾವ ರಾಜ್ಯಗಳು ಕಂಡು ಬರ್ತಾವಂದ್ರೆ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ. ಇದು ತೆಲಂಗಾಣ, ಇದು ಆಂಧ್ರ ಪ್ರದೇಶ. ಓಕೆ ಸ್ನೇಹಿತರೆ, ಒಟ್ಟಾರೆಯಾಗಿ ಎಷ್ಟಂದ್ರೆ ಒಟ್ಟಾರೆಯಾಗಿ ಭಾರತದ 7 ರಾಜ್ಯಗಳ ಜೊತೆ ಗಡಿಯನ್ನು ಹಂಚಿಕೊಂಡಿದೆ. ಯಾವುದು? ಛತ್ತೀಸ್ಗಢ ರಾಜ್ಯವು. ಅದರಲ್ಲಿ ಉತ್ತರಕ್ಕೆ ಉತ್ತರ ಪ್ರದೇಶ ಇದೆ. ಅದೇ ರೀತಿ ವಾಯುವ್ಯಕ್ಕೆ ಮಧ್ಯಪ್ರದೇಶ ಇದೆ. ಛತ್ತೀಸ್ಗಢ ರಾಜ್ಯದ ವಾಯುವ್ಯಕ್ಕೆ ಮಧ್ಯಪ್ರದೇಶ ಇದೆ. ಅದೇ ನಂತರ ನೈಋತ್ಯಕ್ಕೆ ಮಹಾರಾಷ್ಟ್ರ ಇದೆ. ಈಶಾನ್ಯಕ್ಕೆ ಜಾರ್ಖಂಡ್ ರಾಜ್ಯ ಕಂಡು ಬರ್ತದೆ. ಯಾವುದು? ಛತ್ತೀಸ್ಗಢದ ಈಶಾನ್ಯಕ್ಕೆ ಜಾರ್ಖಂಡ್ ರಾಜ್ಯ ಕಂಡು ಬರ್ತದೆ. ಅದೇ ನಂತರ ಪೂರ್ವಕ್ಕೆ ಒಡಿಸ್ಸಾ ಇದೆ. ದಕ್ಷಿಣಕ್ಕೆ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳು ಕಂಡು ಬರ್ತವೆ. ಓಕೆ ಸ್ನೇಹಿತರೆ,
ಛತ್ತೀಸ್ಗಢ ರಾಜ್ಯವು ವಿಸ್ತೀರ್ಣದಲ್ಲಿ ಭಾರತದ 9ನೇ ಅತಿ ದೊಡ್ಡ ರಾಜ್ಯವಾಗಿದೆ. ಯಾವುದು? ಛತ್ತೀಸ್ಗಢ ರಾಜ್ಯವು ವಿಸ್ತೀರ್ಣದಲ್ಲಿ ಭಾರತದ 9ನೇ ಅತಿ ದೊಡ್ಡ ರಾಜ್ಯವಾಗಿದೆ. ಹಾಗಾದ್ರೆ ಸ್ನೇಹಿತರೆ, ಭಾರತದ ವಿಸ್ತೀರ್ಣದಲ್ಲಿ ಮೊದಲ ಸ್ಥಾನದಲ್ಲಿರುವ ರಾಜ್ಯಗಳು ಯಾವುದು? ವಿಸ್ತೀರ್ಣದಲ್ಲಿ ಭಾರತದಲ್ಲಿ ಮೊದಲ ಸ್ಥಾನದಲ್ಲಿರುವ ರಾಜ್ಯಗಳು ಯಾವುದಂದ್ರೆ ಮೊದಲನೇದು ರಾಜಸ್ಥಾನ. ಅಂದ್ರೆ ಭಾರತದಲ್ಲಿ ಅತಿ ಹೆಚ್ಚು ವಿಸ್ತೀರ್ಣ ಒಂದು ರಾಜ್ಯ ಯಾವುದಂದ್ರೆ ರಾಜಸ್ಥಾನ. ಎರಡನೇ ಸ್ಥಾನದಲ್ಲಿ ಯಾವುದಿದೆ ಅಂದ್ರೆ ಎರಡನೇ ಸ್ಥಾನದಲ್ಲಿ ಮಧ್ಯಪ್ರದೇಶ ಇದೆ, MP. ಇಟ್ ಮೀನ್ಸ್ ಮಧ್ಯಪ್ರದೇಶ. ಮೂರನೇ ಸ್ಥಾನದಲ್ಲಿ ಯಾವುದಿದೆ ಅಂದ್ರೆ ಮಹಾರಾಷ್ಟ್ರ. ಮೂರನೇ ಸ್ಥಾನದಲ್ಲಿ ಮಹಾರಾಷ್ಟ್ರ ಇದೆ. ನಮ್ಮ ಕರ್ನಾಟಕ ರಾಜ್ಯವು ಭಾರತದ ವಿಸ್ತೀರ್ಣದಲ್ಲಿ 6ನೇ ಸ್ಥಾನದಲ್ಲಿದೆ ಸ್ನೇಹಿತರೆ. ಯಾವುದು? ಕರ್ನಾಟಕ ರಾಜ್ಯವು ಭಾರತದಲ್ಲಿ 6ನೇ ಸ್ಥಾನದಲ್ಲಿದೆ. ಛತ್ತೀಸ್ಗಢ ರಾಜ್ಯವು ವಿಸ್ತೀರ್ಣದಲ್ಲಿ ಭಾರತದ 9ನೇ ಅತಿ ದೊಡ್ಡ ರಾಜ್ಯವಾಗಿದೆ. ಹಾಗಾದರೆ ಭಾರತದ ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ರಾಜ್ಯಗಳು ಒಂದನೇದು ರಾಜಸ್ಥಾನ, ಎರಡನೇದು ಮಧ್ಯಪ್ರದೇಶ, 3 ಮಹಾರಾಷ್ಟ್ರ, ಕರ್ನಾಟಕ 6ನೇ ಸ್ಥಾನದಲ್ಲಿದೆ. ಓಕೆ ಸ್ನೇಹಿತರೆ, ಅದೇ ರೀತಿ ಛತ್ತೀಸ್ಗಢ ರಾಜ್ಯವು ಜನಸಂಖ್ಯೆಯಲ್ಲಿ ಭಾರತದ 17ನೇ ಅತಿ ದೊಡ್ಡ ರಾಜ್ಯವಾಗಿದೆ. ಯಾವುದು? ಛತ್ತೀಸ್ಗಢ ರಾಜ್ಯವು ಜನಸಂಖ್ಯೆಯಲ್ಲಿ ಭಾರತದ 17ನೇ ದೊಡ್ಡ ರಾಜ್ಯವಾಗಿದೆ. ಹಾಗಾದ್ರೆ ಜನಸಂಖ್ಯೆಯಲ್ಲಿ ಭಾರತದ ಅತಿ ದೊಡ್ಡ ರಾಜ್ಯ ಯಾವುದಂದ್ರೆ ಮಧ್ಯಪ್ರದೇಶ. ಮಧ್ಯಪ್ರದೇಶ ರಾಜ್ಯವು ಭಾರತದ ಜನಸಂಖ್ಯೆಯಲ್ಲಿ ಅತಿ ದೊಡ್ಡ ರಾಜ್ಯವಾಗಿದೆ ಸ್ನೇಹಿತರೆ. ಭಾರತದ ಜನಸಂಖ್ಯೆಯಲ್ಲಿ ಅತಿ ದೊಡ್ಡ ರಾಜ್ಯ ಯಾವುದಂದ್ರೆ ಉತ್ತರ ಪ್ರದೇಶ. ಜನಸಂಖ್ಯೆಯಲ್ಲಿ ಅತಿ ದೊಡ್ಡ ರಾಜ್ಯ ಯಾವುದಂದ್ರೆ ಉತ್ತರ ಪ್ರದೇಶ. ಕರ್ನಾಟಕ ರಾಜ್ಯವು ಜನಸಂಖ್ಯೆಯಲ್ಲಿ 8ನೇ ಸ್ಥಾನದಲ್ಲಿದೆ. ಇದು 2011ರ ಜನಗಣತಿ ಅನ್ವಯ. ಓಕೆ ಸ್ನೇಹಿತರೆ, ಛತ್ತೀಸ್ಗಢ ರಾಜ್ಯದ ಛತ್ತೀಸ್ಗಢ ರಾಜ್ಯದ ಪ್ರಸ್ತುತ ರಾಜ್ಯಪಾಲ ಯಾರಂದ್ರೆ ರಾಮಿನ್ ದೇಕಾ. ಈ ಚಿತ್ರದಲ್ಲಿ ಏನು ಕಾಣಿಸ್ತದಲ್ಲ, ಇವರು ರಾಮಿನ್ ದೇಕಾ. ಇವರು ಛತ್ತೀಸ್ಗಢದ ಪ್ರಸ್ತುತ ರಾಜ್ಯಪಾಲರು. ಯಾರು? ರಾಮಿನ್ ದೇಕಾ ಅವರು ಛತ್ತೀಸ್ಗಢದ ಗವರ್ನರ್ ಅಂದ್ರೆ ಪ್ರಸ್ತುತ ರಾಜ್ಯಪಾಲರು. ಇವರು ವಿಷ್ಣುದೇವ್ ಸಾಯಿ ಅವರು. ಇವರು ಪ್ರಸ್ತುತ ಛತ್ತೀಸ್ಗಢ ರಾಜ್ಯದ CM. ಈ ಚಿತ್ರದಲ್ಲಿ ಕಾಣಿಸ್ತಿರೋದು ಛತ್ತೀಸ್ಗಢ ರಾಜ್ಯದ CM ಯಾರು? ಪ್ರಸ್ತುತ CM ವಿಷ್ಣುದೇವ್ ಸಾಯಿ. ಇವರು ಪ್ರಸ್ತುತ ಛತ್ತೀಸ್ಗಢ ರಾಜ್ಯದ ಡೆಪ್ಯೂಟಿ CM ಅಂದ್ರೆ ಪ್ರಸ್ತುತ ರಾಜ್ಯದ ಉಪಮುಖ್ಯಮಂತ್ರಿಗಳು ಯಾರು? ಅರುಣ್ ಸಾವು ಮತ್ತು ವಿಜಯ್ ಶರ್ಮಾ. ಇವರು ಛತ್ತೀಸ್ಗಢ ರಾಜ್ಯದ ಪ್ರಸ್ತುತ ಉಪಮುಖ್ಯಮಂತ್ರಿಗಳು. ಇವರು ರಾಮಿನ್ ದೇಕಾ ಅವರು ಛತ್ತೀಸ್ಗಢ ರಾಜ್ಯದ ಪ್ರಸ್ತುತ ಗವರ್ನರ್ ಇದ್ದಾರೆ. ವಿಷ್ಣುದೇವ್ ಸಾಯಿ ಅವರು ಪ್ರಸ್ತುತ ಛತ್ತೀಸ್ಗಢ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅದೇ ರೀತಿಯಾಗಿ ಅರುಣ್ ಸಾವು ಅವರು ಛತ್ತೀಸ್ಗಢ ರಾಜ್ಯದ ಮತ್ತು ವಿಜಯ್ ಶರ್ಮಾ ಅವರು ಛತ್ತೀಸ್ಗಢದ ಪ್ರಸ್ತುತ ಡೆಪ್ಯೂಟಿ CM ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಸ್ನೇಹಿತರೆ, ಛತ್ತೀಸ್ಗಢ ರಾಜ್ಯದಲ್ಲಿ ಕಂಡುಬರುವ ಪ್ರಮುಖ ರಾಷ್ಟ್ರೀಯ ಉದ್ಯಾನಗಳು ಯಾವುದಂದ್ರೆ ಒಂದು ಗುರು ಘಾಸಿದಾಸ್ ರಾಷ್ಟ್ರೀಯ ಉದ್ಯಾನ. ಅಂದ್ರೆ ಛತ್ತೀಸ್ಗಢ ರಾಜ್ಯದಲ್ಲಿ ಪ್ರಮುಖವಾಗಿ 3 ರಾಷ್ಟ್ರೀಯ ಉದ್ಯಾನಗಳು ಕಂಡು ಬರ್ತವೆ. ಅವುಗಳಲ್ಲಿ ಒಂದು ಗುರು ಘಾಸಿದಾಸ್ ರಾಷ್ಟ್ರೀಯ ಉದ್ಯಾನವನ, ಎರಡನೇದಾಗಿ ಇಂದ್ರಾವತಿ ರಾಷ್ಟ್ರೀಯ ಉದ್ಯಾನವನ, ಅದೇ ರೀತಿಯಾಗಿ ಮೂರನೇದಾಗಿ ಕಂಗರ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನವನ. ಯಾವುದು? ಫಸ್ಟ್ ಗುರು ಘಾಸಿದಾಸ್ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಕಂಡು ಬರುತ್ತದೆ? ಛತ್ತೀಸ್ಗಢ. ಇಂದ್ರಾವತಿ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಕಂಡು ಬರುತ್ತದೆ? ಛತ್ತೀಸ್ಗಢ. ಮೂರನೇದಾಗಿ ಕಂಗರ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಕಂಡು ಬರುತ್ತದೆ? ಛತ್ತೀಸ್ಗಢ. ಸ್ನೇಹಿತರೆ, ಗುರು ಘಾಸಿದಾಸ್ ರಾಷ್ಟ್ರೀಯ ಉದ್ಯಾನವು ಭಾರತದ 58ನೇ ಗುರು ಘಾಸಿದಾಸ್ ರಾಷ್ಟ್ರೀಯ ಉದ್ಯಾನವು ಭಾರತದ 58ನೇ ಹುಲಿ ಮೀಸಲು ತಾಣವಾಗಿದೆ. 58ನೇ ಟೈಗರ್ ರಿಸರ್ವ್. ಯಾವುದು? ಗುರು ಘಾಸಿದಾಸ್ ರಾಷ್ಟ್ರೀಯ ಉದ್ಯಾನ ಅಂತ ಹೇಳೋದು ಭಾರತದ 58ನೇ ಹುಲಿ ಮೀಸಲು ಪ್ರದೇಶ ಎಂದು ಘೋಷಿಸಲಾಗಿದೆ. ಎಷ್ಟರಲ್ಲಿ? 2024ರಲ್ಲಿ. 2024ರಲ್ಲಿ ಮಾಡಿತ್ತು. ಭಾರತದ 56ನೇ ಹುಲಿ ಮೀಸಲು ಪ್ರದೇಶ ಎಂದು ಘೋಷಿಸಲಾಗಿದೆ. ಹಾಗಾದರೆ ಸ್ನೇಹಿತರೆ, ಪ್ರಸ್ತುತ ಭಾರತದಲ್ಲಿ ಎಷ್ಟು ಹುಲಿ ಸಂರಕ್ಷಿತ ತಾಣಗಳಿವೆ? ಪ್ರಸ್ತುತ ಭಾರತದಲ್ಲಿ 58 ಹುಲಿ ಸಂರಕ್ಷಿತ ಸ್ಥಾನಗಳಿವೆ. ಅದೇ ರೀತಿ ಕರ್ನಾಟಕದಲ್ಲಿ 5 ಹುಲಿ ಸಂರಕ್ಷಿತ ತಾಣಗಳಿವೆ. ಕರ್ನಾಟಕದಲ್ಲಿ ಎಷ್ಟು? 5. ಅವು ಯಾವುದಂದ್ರೆ ಕನ್ನಡದಲ್ಲಿ ಕಂಡುಬರುವ ಪ್ರಮುಖ ಹುಲಿ ಸಂರಕ್ಷಿತ ತಾಣಗಳು ಯಾವುದಂದ್ರೆ ಅಂಶಿ, ನಾಗರಹೊಳೆ, ಭದ್ರಾ, ನೆಕ್ಸ್ಟ್ ಯಾವುದು? ಬಂಡೀಪುರ, ನೆಕ್ಸ್ಟ್ ಯಾವುದು ಸ್ನೇಹಿತರೆ? BRT ಬಿಳಿಗಿರಿ ರಂಗನ ಟೆಂಪಲ್. ಇವು ಕರ್ನಾಟಕದಲ್ಲಿ ಕಂಡುಬರುವ ಪ್ರಮುಖ 5 ಹುಲಿ ಸಂರಕ್ಷಣಾ ತಾಣಗಳಾಗಿವೆ. ಸ್ನೇಹಿತರೆ, ಈ ಗುರು ಘಾಸಿದಾಸ್ ರಾಷ್ಟ್ರೀಯ ಉದ್ಯಾನದಲ್ಲಿ ಕಂಡುಬರುವ ಪ್ರಮುಖ ಪ್ರಾಣಿಗಳು ಯಾವುದಂದ್ರೆ ಆನೆ, ನೀಲ್ಗೈ, ಜಿಂಕಾರ, ಕಾಡೆಮ್ಮೆ, ಮತ್ತೆ ಚಿರತೆ, ಹುಲಿ, ಲಂಗೂರ್ ಮುಂತಾದ ಪ್ರಾಣಿಗಳು ಕಂಡುಬರ್ತವೆ. ನೆಕ್ಸ್ಟ್ ಇನ್ನೊಂದು ಪ್ರಮುಖವಾದ ರಾಷ್ಟ್ರೀಯ ಉದ್ಯಾನ ಯಾವುದಂದ್ರೆ ಇಂದ್ರಾವತಿ ರಾಷ್ಟ್ರೀಯ ಉದ್ಯಾನವನ. ಸ್ನೇಹಿತರೆ, ಇದೊಂದು ಹುಲಿ ಅಭಯಾರಣ್ಯವಾಗಿದೆ. ಯಾವುದು? ಇಂದ್ರಾವತಿ ನ್ಯಾಷನಲ್ ಪಾರ್ಕ್ ಏನಿದೆ ಟೈಗರ್ ರಿಸರ್ವ್ ಆಗಿದೆ.
ಇದು ಛತ್ತೀಸ್ಗಢ ರಾಜ್ಯದ ಬಿಜಾಪುರ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಯಾವುದು ಇಂದ್ರಾವತಿ ರಾಷ್ಟ್ರೀಯ ಉದ್ಯಾನ ಎಲ್ಲಿ ಕಂಡುಬರ್ತಂದ್ರೆ ಛತ್ತೀಸ್ಗಢ ರಾಜ್ಯದ ಬಿಜಾಪುರ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಪೂರ್ವದಿಂದ ಪಶ್ಚಿಮಕ್ಕೆ ಹರಿಯುವ ಮತ್ತು ಭಾರತದ ಮಹಾರಾಷ್ಟ್ರ ರಾಜ್ಯದೊಂದಿಗೆ ಮೀಸಲು ಪ್ರದೇಶದ ಉತ್ತರ ಗಡಿಯನ್ನು ರೂಪಿಸುವ ಇಂದ್ರಾವತಿ ನದಿಯಿಂದ ಇದು ರೂಪುಗೊಂಡಿದೆ. ಯಾವುದು ಇಂದ್ರಾವತಿ ನದಿ. ಇಂದ್ರಾವತಿ ರಾಷ್ಟ್ರೀಯ ಉದ್ಯಾನವನ ಯಾವ ನದಿಯಿಂದ ರೂಪುಗೊಂಡಿದೆ ಅಂದ್ರೆ ಇಂದ್ರಾವತಿ ನದಿಯಿಂದ ರೂಪುಗೊಂಡಿದೆ. ಇದು ಇಂದ್ರಾವತಿ ರಾಷ್ಟ್ರೀಯ ಉದ್ಯಾನ ಪ್ರಮುಖವಾಗಿ ಯಾವುದಕ್ಕೆ ಪ್ರಸಿದ್ಧ ಆಗಿದೆ ಅಂದ್ರೆ ಇದು ಕಾಡು ನೀರಿನ ಎಮ್ಮೆಗಳ ಆವಾಸ ಸ್ಥಾನವಾಗಿದೆ. ಯಾವುದು ಇಂದ್ರಾವತಿ ರಾಷ್ಟ್ರೀಯ ಉದ್ಯಾನವನ ಅಳಿವಿನಂಚಿನಲ್ಲಿರುವ ಕಾಡು ಎಮ್ಮೆ, ಅಳಿವಿನಂಚಿನಲ್ಲಿರುವ ಕಾಡು ನೀರಿನ ಎಮ್ಮೆ, ಅಳಿವಿನಂಚಿನಲ್ಲಿರುವ ಕಾಡು ನೀರಿನ ಎಮ್ಮೆಗೆ ಇಂದ್ರಾವತಿ ರಾಷ್ಟ್ರೀಯ ಉದ್ಯಾನವನ ಪ್ರಸಿದ್ಧವಾಗಿದೆ. ಅಂದ್ರೆ ಇದು ಆ ಕಾಡು ನೀರಿನ ಎಮ್ಮೆಗಳ ಆವಾಸ ಸ್ಥಾನವಾಗಿದೆ. 1981ರಲ್ಲಿ ಇಂದ್ರಾವತಿ ರಾಷ್ಟ್ರೀಯ ಉದ್ಯಾನಕ್ಕೆ ರಾಷ್ಟ್ರೀಯ ಸ್ಥಾನಮಾನ ನೀಡಲಾಯಿತು. 1981ರಲ್ಲಿ ರಾಷ್ಟ್ರೀಯ ಸ್ಥಾನಮಾನ ನೀಡಲಾಯಿತು. ಆ ನಂತರ 1983ರಲ್ಲಿ ಏನ್ ಮಾಡಾಯ್ತು ಅಂದ್ರೆ ಹುಲಿ ಮೀಸಲು ಪ್ರದೇಶ ಎಂದು ಘೋಷಿಸಲಾಯಿತು. ತದನಂತರ ಕೊನೆಯದಾಗಿ ಬರುವ ರಾಷ್ಟ್ರೀಯ ಉದ್ಯಾನ ಯಾವುದಂದ್ರೆ ಕಂಗರ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನವನ. ಇದು ಛತ್ತೀಸ್ಗಢ ರಾಜ್ಯದ ಬಸ್ತಾರ್ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ. ಯಾವುದು ಕಂಗರ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನವನ ಛತ್ತೀಸ್ಗಢ ರಾಜ್ಯದ ಬಸ್ತಾರ್ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ. ಇದು ಛತ್ತೀಸ್ಗಢ ರಾಜ್ಯದ ರಾಜ್ಯ ಪಕ್ಷಿಯಾದ ಬಸ್ತಾರ್ ಬೆಟ್ಟದ ಮೈನಾ ಪಕ್ಷಿಯ ಆವಾಸ ಸ್ಥಾನವಾಗಿದೆ. ಯಾವುದು ಛತ್ತೀಸ್ಗಢ ಕಂಗರ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನ ಅಂದ್ರೆ ಮೈನಾ ಪಕ್ಷಿ. ಈ ಮೈನಾ ಪಕ್ಷಿ ಯಾವುದಂದ್ರ ಛತ್ತೀಸ್ಗಢ ರಾಜ್ಯದ ರಾಷ್ಟ್ರೀಯ ಪಕ್ಷಿಯಾದಂಥ ಮೈನಾ ಪಕ್ಷಿ ಆವಾಸ ಸ್ಥಾನ ಯಾವುದಂದ್ರೆ ಕಂಗರ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನವನ. ಇದನ್ನು 2025ರಲ್ಲಿ ಯುನೆಸ್ಕೋ ತಾತ್ಕಾಲಿಕ ಪಟ್ಟಿಗೆ ಸೇರ್ಪಡೆ ಮಾಡಲಾಗಿದೆ. ಯಾವುದನ್ನು ಕಂಗರ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನವನ್ನು 2025ರಲ್ಲಿ ಯುನೆಸ್ಕೋ ತಾತ್ಕಾಲಿಕ ಪಟ್ಟಿಗೆ ಸೇರ್ಪಡೆ ಮಾಡಲಿತ್ತು. ಓಕೆ ಸ್ನೇಹಿತರೆ, ಛತ್ತೀಸ್ಗಢ ರಾಜ್ಯದಲ್ಲಿ ಕಂಡುಬರುವ ಪ್ರಮುಖ ರಾಷ್ಟ್ರೀಯ ಉದ್ಯಾನಗಳು 3. ಅವುಗಳು ಯಾವುದಂದ್ರೆ 1 ಗುರು ಘಾಸಿದಾಸ್ ರಾಷ್ಟ್ರೀಯ ಉದ್ಯಾನವನ, 2 ಇಂದ್ರಾವತಿ ರಾಷ್ಟ್ರೀಯ ಉದ್ಯಾನವನ ಮತ್ತು ಕೊನೆಯದಾಗಿ 3 ಕಂಗರ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನವನ. ಯಾವುದು ಕಂಗರ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನವನ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ನೋಡ್ಬೇಕಂದ್ರೆ IAS 2025ರಲ್ಲಿ ಒಂದು ಪ್ರಶ್ನೆ ಕೇಳಿದ್ರು ಸ್ನೇಹಿತರೆ. ಯಾವುದು ಛತ್ತೀಸ್ಗಢ ರಾಜ್ಯದ ಕಂಗರ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನ ಮೇಲೆ IAS 2025ರಲ್ಲಿ ಕೇಳಿದಂಥ ಪ್ರಶ್ನೆ ಏನಂದ್ರೆ ಹೊಂದಿಸಿ ಬರೆಯಲ್ಲಿ ಕೇಳಿದರೆ ಅದೇನಂದ್ರೆ ಓರಾಂಗ್ ಅಭಯಾರಣ್ಯ, ಇಲ್ಲಿ ಆಪ್ಷನ್ಸ್ ಗೋವಾ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬೋಂಡ್ಲಾ ವನ್ಯಜೀವಿಧಾಮ ಆಪ್ಷನ್ಸ್ ಬಿ ಗಳಿಗೆ ಅಸ್ಸಾಂ ಅಂತ ಕೊಟ್ಟಿದ್ದಾರೆ. ಕಂಗೇರ್ ಘಾಟ್ ರಾಷ್ಟ್ರೀಯ ಉದ್ಯಾನವನ ಆಪ್ಷನ್ಸ್ ಗಳಿಗೆ ಒಡಿಶಾ ಅಂತ ಕೊಟ್ಟಿದ್ದಾರೆ. ಉಷಾ ಕೋಟಿ ವನ್ಯಜೀವಿಧಾಮ ಆಪ್ಷನ್ ಸಿ ಛತ್ತೀಸ್ಗಢ ಅಂತ ಕೊಟ್ಟಿದ್ದಾರೆ. ಸ್ನೇಹಿತರೆ, ಇದನ್ನು 2005ರ IAS ಪರೀಕ್ಷೆಯಲ್ಲಿ ಕೇಳಿದ ಪ್ರಶ್ನೆ ಆಗಿದ್ದು ಇದನ್ನು ಹೊಂದಿಸಿ ಬರೆಯ ರೂಪದಲ್ಲಿ ಕೇಳಿದ್ರು. ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ ಓರಾಂಗ್ ಅಭಯಾರಣ್ಯ. ಸ್ನೇಹಿತರೆ, ಓರಾಂಗ್ ಅಭಯಾರಣ್ಯ ಅಸ್ಸಾಂ ರಾಜ್ಯದಲ್ಲಿ ಕಂಡು ಬರುತ್ತದೆ. ಬೋಂಡ್ಲಾ ವನ್ಯಜೀವಿಧಾಮ ಗೋವಾದಲ್ಲಿ ಕಂಡು ಬರ್ತದೆ. ಅದೇ ರೀತಿ ಕಂಗೇರ್ ಘಾಟ್ ರಾಷ್ಟ್ರೀಯ ಉದ್ಯಾನ ಛತ್ತೀಸ್ಗಢ ರಾಜ್ಯದಲ್ಲಿ ಕಂಡು ಬರ್ತದೆ. ಉಷಾ ಕೋಟಿ ವನ್ಯಜೀವಿಧಾಮ ಒರಿಸ್ಸಾ ರಾಜ್ಯದಲ್ಲಿ ಕಂಡು ಬರ್ತದೆ. ಇದು 2005ರ IAS ಪರೀಕ್ಷೆಯಲ್ಲಿ ಕೇಳಿದಂಥ ಪ್ರಶ್ನೆ. ಸ್ನೇಹಿತರೆ, ಛತ್ತೀಸ್ಗಢ ರಾಜ್ಯದಲ್ಲಿ ಪ್ರಮುಖವಾದ ದೇವಾಲಯಗಳು ಕಂಡು ಬರ್ತವೆ. ಅಂತ ದೇವಾಲಯಗಳು ಯಾವುದಂದ್ರೆ ದಂತೇಶ್ವರಿ ದೇವಾಲಯ. ಮೊದಲೇ ದೇವಾಲಯ ಯಾವುದಂದ್ರೆ ಪ್ರಸಿದ್ಧವಾದ ದೇವಾಲಯ ಯಾವುದಂದ್ರೆ 1ನೇ ದೇವಾಲಯ ದಂತೇಶ್ವರಿ ದೇವಾಲಯ ಕಂಡು ಬರುತ್ತದೆ. 2ನೇದಾಗಿ ಮಹಾದೇವ ಮಂದಿರ ಕಂಡು ಬರ್ತದೆ. 3ನೇದಾಗಿ ಬಂಬಲೇಶ್ವರ ಮಂದಿರ ಕಂಡು ಬರ್ತದೆ. ಈ ಚಿತ್ರಗಳಲ್ಲಿ ಏನು ಕಾಣಿಸ್ತಿದೆಯಲ್ಲ ಇದು ದಂತೇಶ್ವರಿ ದೇವಾಲಯ, ಇದು ಮಹಾದೇವ ಮಂದಿರ, ಇದು ಬಂಬಲೇಶ್ವರ ದೇವಾಲಯ. ಓಕೆ ಸ್ನೇಹಿತರೆ, ಈ ದಂತೇಶ್ವರಿ ದೇವಾಲಯವು ಹಿಂದೂ ದೇವಾಲಯವಾಗಿದೆ. ಯಾವುದು ದಂತೇಶ್ವರಿ ದೇವಾಲಯವು ಇದೊಂದು ಹಿಂದೂ ದೇವಾಲಯವಾಗಿದ್ದು ದಂತೇಶ್ವರಿ ದೇವಿಗೆ ಸಮರ್ಪಿತವಾಗಿದೆ. ಯಾವುದು ದಂತೇಶ್ವರಿ ದೇವಾಲಯ ಹಿಂದೂ ದೇವಾಲಯವಾಗಿದ್ದು ದಂತೇಶ್ವರಿ ದೇವಿಗೆ ಸಮರ್ಪಣೆಯಾಗಿದೆ. 14ನೇ ಶತಮಾನದಲ್ಲಿ ನಿರ್ಮಿಸಿದ ಈ ದೇವಾಲಯ ದಂತೇವಾಡ ಎಂಬ ಪಟ್ಟಣದಲ್ಲಿ ಕಂಡು ಬರುತ್ತದೆ. ಎಲ್ಲಿ ಕಂಡು ಬರ್ತದೆ ಅಂದ್ರೆ ದಂತೇವಾಡ ಪಟ್ಟಣದಲ್ಲಿ ಕಂಡು ಬರುತ್ತದೆ. ಇದು ಭಾರತದಾದ್ಯಂತ ಹರಡಿರುವ ದೈವಿಕ ಸ್ತ್ರೀಲಿಂಗ ಶಕ್ತಿ ದೇವಿಯ 52 ಶಕ್ತಿ ಪೀಠಗಳಲ್ಲಿ ಒಂದಾಗಿದೆ. ಯಾವುದು ದಂತೇಶ್ವರ ದೇವಾಲಯ. ಇನ್ನು ನೆಕ್ಸ್ಟ್ ಕಂಡುಬರೋದು ಮಹಾದೇವ ಮಂದಿರ ಅಂದ್ರೆ ಮಹಾದೇವ ದೇವಾಲಯ. ಇದು ಶಿವನಿಗೆ ಅರ್ಪಿತವಾದ ದೇವಾಲಯವಾಗಿದೆ. ಯಾವುದು ಮಹಾದೇವ ದೇವಾಲಯ, ಇದು ಶಿವನಿಗೆ ಅರ್ಪಿತವಾದ ದೇವಾಲಯವಾಗಿದೆ. ಇದು ಛತ್ತೀಸ್ಗಢ ರಾಜ್ಯದ ದಿಯೋ ಬರೋಡಾದಲ್ಲಿ ಕಂಡು ಬರ್ತದೆ. ಛತ್ತೀಸ್ಗಢ ರಾಜ್ಯದ ದಿಯೋ ಬರೋಡಾದಲ್ಲಿ ಕಂಡು ಬರ್ತದೆ. ಇನ್ನು ಕೊನೆಯದಾಗಿ ಕಂಡು ಬರ್ತದೆ ದೇವಾಲಯ ಅಂದ್ರೆ ಬಂಬಲೇಶ್ವರ ದೇವಾಲಯ. ಇದು ರಾಜನಂದನ್ ಗಾಂವ್ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಛತ್ತೀಸ್ಗಢ ರಾಜ್ಯದ ರಾಜನಂದನ್ ಗಾಂವ್ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಇದು 1600 ಅಡಿ ಎತ್ತರದ ಶಿಖರದಲ್ಲಿ ನಿರ್ಮಿಸಲಾಗಿದೆ. ಅಂದ್ರೆ 1600 ಅಡಿ
ಎತ್ತರದ ಬೆಟ್ಟದ ತುದಿಯಲ್ಲಿ ನಿರ್ಮಿಸಲಾಗಿದೆ. ಯಾವುದು? ಬಮಲೇಶ್ವರ ದೇವಾಲಯ. ಈ ದೇವಾಲಯವನ್ನು ಬಡಿ ಬಮಲೇಶ್ವರಿ ಎಂದು ಕರೆಯುತ್ತಾರೆ. ಯಾವುದೊಂದು? ಬಮಲೇಶ್ವರ ದೇವಾಲಯವನ್ನು ಬಡಿ ಬಮಲೇಶ್ವರಿ ದೇವಾಲಯ ಎಂದು ಕರೆಯುತ್ತಾರೆ. ಓಕೆ ಸ್ನೇಹಿತರೆ, ಛತ್ತೀಸ್ಗಢ ರಾಜ್ಯದಲ್ಲಿ ಕಂಡುಬರುವ ಪ್ರಮುಖ ದೇವಾಲಯಗಳು ಯಾವುದಂದರೆ ದಂತೇಶ್ವರಿ ದೇವಾಲಯ, ಮಹಾದೇವ ಮಂದಿರ ಮತ್ತು ಬಮಲೇಶ್ವರ ದೇವಾಲಯ. ಸ್ನೇಹಿತರೆ, ಛತ್ತೀಸ್ಗಢ ರಾಜ್ಯದಲ್ಲಿ ಕಂಡುಬರುವ ಪ್ರಮುಖ ಹಬ್ಬಗಳು ಅಂದರೆ ಛತ್ತೀಸ್ಗಢ ರಾಜ್ಯದಲ್ಲಿ ಆಚರಿಸುವ ಪ್ರಮುಖ ಹಬ್ಬಗಳೇನೆಂದರೆ ಒಂದನೇದು ಬಸ್ತರ ದಸರಾ ಉತ್ಸವ. ಯಾವುದು? ಛತ್ತೀಸ್ಗಢ ರಾಜ್ಯದಲ್ಲಿ ಕಂಡುಬರುವ ಪ್ರಮುಖ ಹಬ್ಬಗಳಂದರೆ ಒಂದು ಬಸ್ತರ ದಸರಾ ಹಬ್ಬ. ಈ ಹಬ್ಬವು ಚಿತ್ತನ್ ರಾಜ್ಯದ ಅಂದರೆ ಛತ್ತೀಸ್ಗಢ ರಾಜ್ಯದ ವಿಶಿಷ್ಟ ಸಾಂಸ್ಕೃತಿಕ ಲಕ್ಷಣವಾಗಿದೆ. ಯಾವುದು? ಬಸ್ತರ ದಸರಾ ಉತ್ಸವ. ಇದು ಬುಡಕಟ್ಟು ಜನಾಂಗದ ಮಾತೃ ದೇವತೆಯಾದ ದಂತೇಶ್ವರಿ ದೇವತೆಯ ಪರಮಶಕ್ತಿಯನ್ನು ಸೂಚಿಸುತ್ತದೆ. ಯಾವ? ಬಸ್ತಾರ್ ದಂತೇಶ್ವರಿ. ಇದು ದಂತೇಶ್ವರಿ ದೇವಿಯ ಒಂದು ಸೂಚನವನ್ನು ಸೂಚಿಸುತ್ತದೆ. ಯಾವುದು? ಬಸ್ತಾರ್ ದಸರಾ ಉತ್ಸವ. ಇದು ಸುಮಾರು 75 ದಿನಗಳ ಕಾಲ ಜರುಗುತ್ತದೆ. ಯಾವುದು? ಬಸ್ತಾರ್ ದಸರಾ ಉತ್ಸವವು ಸುಮಾರು 75 ದಿನಗಳ ಕಾಲ ನಡೆಯುತ್ತದೆ. ಆನಂತರ ದಂತೇಶ್ವರಿ ಮೇಳ ಅಂತ ಒಂದು ಹಬ್ಬವನ್ನು ಆಚರಣೆ ಮಾಡುತ್ತಾರೆ. ಅದಾದ ನಂತರ ಮದೈ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಇವು ಛತ್ತೀಸ್ಗಢ ರಾಜ್ಯದ ಪ್ರಮುಖ ಹಬ್ಬಗಳು ಅಂದರೆ ಉತ್ಸವ. ನಮ್ಮಲ್ಲಿ ಹೇಗೆ ಮೈಸೂರು ದಸರಾವನ್ನು ಆಚರಣೆ ಮಾಡ್ತಾರಲ್ಲ ಅದೇ ರೀತಿ ಈ ಹಬ್ಬಗಳನ್ನು ಛತ್ತೀಸ್ಗಢ ರಾಜ್ಯದಲ್ಲಿ ಆಚರಣೆ ಮಾಡುತ್ತಾರೆ. ಸ್ನೇಹಿತರೆ, ಛತ್ತೀಸ್ಗಢ ರಾಜ್ಯದ ಪ್ರಮುಖ ಫೋಕ್ ಡ್ಯಾನ್ಸ್ ಅಂತ ಬರುತ್ತೆ. ಅಂದರೆ ಜಾನಪದ ಫೋಕ್ ಡ್ಯಾನ್ಸ್ ಅಂದರೆ ಜಾನಪದ ನೃತ್ಯಗಳು ಕಂಡುಬರ್ತವೆ. ಅವುಗಳಲ್ಲಿ ಮೊದಲನೇದಾಗಿ ಪಂಡವಾನಿ ನೃತ್ಯ ಬರುತ್ತದೆ. ಎರಡನೇದಾಗಿ ಪಾಂತಿ ಅಂತ ಬರುತ್ತದೆ. ಮೂರನೇದಾಗಿ ರೌತ್ ನಾಚ ಅಂತ ಬರ್ತದೆ. ನಾಲ್ಕನೇದಾಗಿ ಸುವಾ ನೃತ್ಯ. ಇವು ಛತ್ತೀಸ್ಗಢ ರಾಜ್ಯದ ಪ್ರಮುಖ ಫೋಕ್ ಡ್ಯಾನ್ಸ್ ಅಂದರೆ ಛತ್ತೀಸ್ಗಢ ರಾಜ್ಯದ ಪ್ರಮುಖ ಜಾನಪದ ನೃತ್ಯಗಳು. ಸ್ನೇಹಿತರೆ, ಮೊದಲನೇದಾಗಿ ನೋಡ್ಬೇಕಂದ್ರೆ ಪಂಡವಾನಿ ನೃತ್ಯ. ಇದು ಪ್ರಾಚೀನ ಭಾರತೀಯ ಮಹಾಕಾವ್ಯವಾದ ಮಹಾಭಾರತದ ಕಥನಗಳ ನಿರೂಪಣೆಯನ್ನು ಒಳಗೊಂಡಿರುವ ಜಾನಪದ ನೃತ್ಯ ಶೈಲಿಯಾಗಿದೆ. ಯಾವುದು? ಪಾಂಡವನಿ. ಇದು ಮಹಾಭಾರತದ ಕಥೆಗಳ ನಿರೂಪಣೆಯನ್ನು ಒಳಗೊಂಡ ಜಾನಪದ ನೃತ್ಯ ಶೈಲಿಯಾಗಿದೆ. ಈ ನೃತ್ಯ ಶೈಲಿಯ ಕಥೆಯ ನಾಯಕ ಯಾರಂದ್ರೆ ಭೀಮ. ಪಾಂಡವನಿ ಕಥೆಯ ನೃತ್ಯದ ನಾಯಕ ಅಂದ್ರೆ ಭೀಮ. ಈ ಚಿತ್ರದಲ್ಲಿ ಕಾಣುತ್ತಿರುವುದು ಯಾರಂದ್ರೆ ಪಾಂಡವನಿ ನೃತ್ಯದ ಖ್ಯಾತಿಯ ಪ್ರತಿಪಾದಕಿ ತೇಜನ್ ಬಾಯಿ. ಇವರು ಯಾರಂದ್ರೆ ತೇಜನ್ ಬಾಯಿ ಅಂದ್ರೆ ನೃತ್ಯದ ಪ್ರತಿಪಾದಕಿ. ಅದೇ ರೀತಿಯಾಗಿ ಸ್ನೇಹಿತರೆ, ಪಾಂತಿ ಎಂಬ ನೃತ್ಯ ಬರುತ್ತದೆ. ಇದು ಛತ್ತೀಸ್ಗಢ ರಾಜ್ಯದ ಸತ್ನಾಮಿ ಸಮುದಾಯದ ಜನಪ್ರಿಯ ನೃತ್ಯವಾಗಿದೆ. ಅದೇ ರೀತಿ ರೌತ್ ನಾಚ ನೃತ್ಯ ಬರುತ್ತದೆ. ಇದು ರೌತ್ ಜಾತಿಯ ಜನರು ಕೃಷ್ಣನ ಮೂರ್ತಿಯ ಒಂದು ರೂಪವಾಗಿ ಪ್ರದರ್ಶಿಸುವ ನೃತ್ಯವಾಗಿದೆ. ಅದೇ ರೀತಿ ಇನ್ನೊಂದಾಗಿ ಸುವಾ ನೃತ್ಯ. ಇದು ದೀಪಾವಳಿ ಸಮಯದಲ್ಲಿ ಛತ್ತೀಸ್ಗಢ ರಾಜ್ಯದ ಗೊಂಡ ಸಮುದಾಯದ ಮಹಿಳೆಯರು ಆಡುವ ಜಾನಪದ ನೃತ್ಯವಾಗಿದೆ. ಓಕೆ ಸ್ನೇಹಿತರೆ, ಈ ಫೋಕ್ ಡ್ಯಾನ್ಸ್ ಯಾವುದಂದ್ರೆ ಒಂದನೇದು ಪಂಡವಾನಿ, ಪಾಂತಿ, ರೌತನಾಚ, ಸುವಾ ನೃತ್ಯ. ಇವು ಛತ್ತೀಸ್ಗಢ ರಾಜ್ಯದ ಪ್ರಮುಖ ಜಾನಪದ ನೃತ್ಯಗಳಾಗಿವೆ. ಸ್ನೇಹಿತರೆ, ಛತ್ತೀಸ್ಗಢ ರಾಜ್ಯದಲ್ಲಿ ಪ್ರಮುಖವಾದ ಬುಡಕಟ್ಟು ಜನಾಂಗಗಳು ಕಂಡು ಬರ್ತವೆ. ಅವುಗಳಲ್ಲಿ ಪ್ರಮುಖವಾದ ಬುಡಕಟ್ಟು ಜನಾಂಗಗಳು ಯಾವುದಂದ್ರೆ ಮೊದಲನೇದಾಗಿ ಗೊಂಡ ಬುಡಕಟ್ಟು ಸಮುದಾಯ ಎಲ್ಲಿ ಕಂಡುಬರ್ತದೆ? ಛತ್ತೀಸ್ಗಢ ರಾಜ್ಯದಲ್ಲಿ ಕಂಡುಬರುತ್ತದೆ. ಎರಡನೇದಾಗಿ ಬೈಗಾ ಬುಡಕಟ್ಟು ಸಮುದಾಯ ಕಂಡುಬರ್ತದೆ. ಮೂರನೇದಾಗಿ ಹಲ್ಬಾ ಬುಡಕಟ್ಟು ಸಮುದಾಯ ಕಂಡುಬರ್ತದೆ. ನಾಲ್ಕನೇದಾಗಿ ಕವಾರ್ ಬುಡಕಟ್ಟು ಸಮುದಾಯ ಕಂಡುಬರ್ತದೆ. ಈ ಬುಡಕಟ್ಟು ಸಮುದಾಯ ಎಲ್ಲಿ ಕಂಡುಬರ್ತಾರೆ? ಛತ್ತೀಸ್ಗಢ ರಾಜ್ಯದಲ್ಲಿ ಕಂಡುಬರ್ತದೆ. ನೀವು ಚಿತ್ರಗಳ ಮುಖಾಂತರ ನೋಡ್ಬೋದು ಸ್ನೇಹಿತರೆ. ಆ ಬುಡಕಟ್ಟು ಸಮುದಾಯಕ್ಕೆ ಸೇರಿದ ಒಂದು ಕುಟುಂಬದ ಚಿತ್ರಗಳನ್ನು ನಾನು ಇಲ್ಲಿ ಹಾಕಿದ್ದೇನೆ. ಅಂದ್ರೆ ನೋಡುವುದರ ಮುಖಾಂತರ ನೆನಪಿನಲ್ಲಿ ಇಟ್ಟುಕೊಳ್ಳಬಹುದೆಂದು. ಒಂದು ಗೊಂಡ ಸಮುದಾಯ, ಬೈಗಾ ಸಮುದಾಯ, ಹಲ್ಬಾ ಸಮುದಾಯ, ಇನ್ನೊಂದು ಕವಾರ್ ಸಮುದಾಯ. ಸ್ನೇಹಿತರೆ, ಛತ್ತೀಸ್ಗಢ ರಾಜ್ಯದಲ್ಲಿ ಪ್ರಮುಖವಾಗಿ 2 ಜೈವಿಕ ಸಂರಕ್ಷಣಾ ತಾಣಗಳು ಕಂಡುಬರ್ತವೆ. ಇಲ್ಲಿ ಛತ್ತೀಸ್ಗಢ ರಾಜ್ಯದಲ್ಲಿ ಪ್ರಮುಖವಾಗಿ 2 ಜೈವಿಕ ಸಂರಕ್ಷಣಾ ತಾಣಗಳು ಕಂಡುಬರ್ತವೆ. ಅದರಲ್ಲಿ ಮೊದಲನೇದಾಗಿ ಯಾವುದಂದ್ರೆ ಅಮರಕಂಟಕ ಜೈವಿಕ ಸಂರಕ್ಷಣಾ ತಾಣ, ಇನ್ನೊಂದು ಮೈಕಲ್ ಬೆಟ್ಟಗಳ ಶ್ರೇಣಿ. ಯಾವುದು? ಅಮರಕಂಟಕ ಜೈವಿಕ ಸಂರಕ್ಷಣಾ ತಾಣ. ಸ್ನೇಹಿತರೆ, ಇದು ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢ ರಾಜ್ಯಗಳ ಎರಡರಲ್ಲಿ ವಿಸ್ತೀರ್ಣಗೊಂಡಿದೆ. ಯಾವುದು? ಅಮರಕಂಟಕ ಜೈವಿಕ ಸಂರಕ್ಷಣಾ ತಾಣವು ಮಧ್ಯಪ್ರದೇಶ ರಾಜ್ಯ ಮತ್ತು ಛತ್ತೀಸ್ಗಢ ರಾಜ್ಯದಲ್ಲಿ ಕಂಡುಬರುತ್ತದೆ. ಅದೇ ರೀತಿಯಾಗಿ ಇದು ಛತ್ತೀಸ್ಗಢ ರಾಜ್ಯದಲ್ಲಿ 68% ಭಾಗವನ್ನು ಒಳಗೊಂಡಿದೆ. ಅಂದರೆ ಛತ್ತೀಸ್ಗಢ ರಾಜ್ಯದ 68% ಕಂಡುಬರುತ್ತದೆ. ಉಳಿದ 15.70% ಮಧ್ಯಪ್ರದೇಶ ರಾಜ್ಯದಲ್ಲಿ ಕಂಡುಬರುತ್ತದೆ. ಯಾವುದು? ಅಮರಕಂಟಕ ಜೈವಿಕ ಸಂರಕ್ಷಣಾ ತಾಣ. ಈ ಒಂದು ಅಮರಕಂಟಕ ಜೈವಿಕ ಸಂರಕ್ಷಣಾ ತಾಣದಲ್ಲಿ ಉಗಮವಾಗುವ ಪ್ರಮುಖ ನದಿಗಳು ಯಾವುದಂದ್ರೆ ನರ್ಮದಾ ನದಿ ಉಗಮವಾಗುತ್ತದೆ.
ಒಂದು ನರ್ಮದಾ ನದಿ, 2 ಜೋಯಿಲ್ಲ, ಮೂರನೇದಾಗಿ ಸಣ್ಣ ನದಿ. ಸ್ನೇಹಿತರೆ, ಈ 3 ನದಿಗಳು ಈ ಅಮರಕಂಟಕ ಜೈವಿಕ ಸಂರಕ್ಷಣಾ ತಾಣದಲ್ಲಿ ಉಗಮವಾಗುತ್ತವೆ. ಈ ಒಂದು ಜೈವಿಕ ಸಂರಕ್ಷಣಾ ತಾಣದಲ್ಲಿ 150ಕ್ಕೂ ಹೆಚ್ಚು ಔಷಧೀಯ ಸಸ್ಯ ಪ್ರಭೇದಗಳನ್ನು ಒಳಗೊಂಡಿದೆ. ಯಾವುದು? ಅಮರಕಂಟಕ ಜೈವಿಕ ಸಂರಕ್ಷಣಾ ತಾಣ. ಸ್ನೇಹಿತರೆ, 1975ರಲ್ಲಿ ಈ ಅಮರಕಂಟಕ ಜೈವಿಕ ಸಂರಕ್ಷಣಾ ತಾಣದಲ್ಲಿ ಅಚಾನ್ನಾಕ್ಮರ್ ವನ್ಯಜೀವಿ ಅಭಯಾರಣ್ಯ ಸ್ಥಾಪಿಸಲಾಯಿತು. ಯಾವುದು? ಇಲ್ಲಿದೆಲ್ಲ ಅಚಾನ್ನಾಕ್ಮರ್ ವನ್ಯಜೀವಿ ಅಭಯಾರಣ್ಯ ಸ್ಥಾಪಿಸಲಾಯಿತು. 1975ರಲ್ಲಿ ಅಚಾನ್ನಾಕ್ಮರ್ ಜೈವಿಕ ಸಂರಕ್ಷಣಾ ತಾಣ ಎಲ್ಲಿ ಸ್ಥಾಪನೆ ಮಾಡಲಾಯಿತು? ಅಮರಕಂಟಕ ಜೈವಿಕ ಸಂರಕ್ಷಣಾ ತಾಣದಲ್ಲಿ. ಅಮರಕಂಟಕ ಜೈವಿಕ ಸಂರಕ್ಷಣಾ ತಾಣವು ಯಾವ 2 ರಾಜ್ಯಗಳ ನಡುವೆ ಹಂಚಿಕೆಗೊಂಡಿದೆ? ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢ ರಾಜ್ಯದಲ್ಲಿ ಹಂಚಿಕೆಗೊಂಡಿದೆ. ಓಕೆ ಸ್ನೇಹಿತರೆ, ಇನ್ನೊಂದು ಪ್ರಮುಖವಾದ ಶ್ರೇಣಿ ಯಾವುದಂದ್ರೆ ಮೈಕಲ್ ಬೆಟ್ಟಗಳ ಶ್ರೇಣಿ. ಯಾವುದು? ಮೈಕಲ್ ಬೆಟ್ಟಗಳ ಶ್ರೇಣಿ ಕೂಡ ಛತ್ತೀಸ್ಗಢ ರಾಜ್ಯದಲ್ಲಿ ಕಂಡು ಬರುತ್ತದೆ. ಯಾವ ಸ್ನೇಹಿತರೆ? ಛತ್ತೀಸ್ಗಢ ರಾಜ್ಯದಲ್ಲಿ ಕಂಡು ಬರುತ್ತದೆ. ಇದು ಕೂಡ ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢ ರಾಜ್ಯದಲ್ಲಿ ವಿಸ್ತೀರ್ಣಗೊಂಡಿದೆ. ಯಾವುದು? ಇದು ಕೂಡ ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢ. ಇದು MP ಆಗುತ್ತೆ ಸ್ನೇಹಿತರೆ, ಸಾರಿ MH ಆಗಿದೆ. ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢ ರಾಜ್ಯದಲ್ಲಿ ಕಂಡು ಬರುತ್ತದೆ. ಈ ಒಂದು ಮೈಕಲ್ ಬೆಟ್ಟಗಳ ಶ್ರೇಣಿಯಲ್ಲಿ ಬೈಗಾಸ್ ಮತ್ತು ಗೊಂಡ ಎಂಬ 2 ಬುಡಕಟ್ಟು ಜನಾಂಗಗಳು ಕಂಡು ಬರುತ್ತವೆ. ಓಕೆ ಸ್ನೇಹಿತರೆ, ಇವು ಛತ್ತೀಸ್ಗಢ ರಾಜ್ಯದಲ್ಲಿ ಕಂಡುಬರುವ ಪ್ರಮುಖ ಜೈವಿಕ ಸಂರಕ್ಷಣಾ ತಾಣಗಳಿವೆ. ಯಾವುದು? ಅಮರಕಂಟಕ ಮತ್ತು ಮೈಕಲ್ ಬೆಟ್ಟಗಳ ಶ್ರೇಣಿ. ಸ್ನೇಹಿತರೆ, ಛತ್ತೀಸ್ಗಢ ರಾಜ್ಯದಲ್ಲಿ ಕಂಡುಬರುವ ಪ್ರಮುಖ ಜಲಪಾತಗಳು ಯಾವುದಂದ್ರೆ, ಒಂದು ಚಿತ್ರಕೂಟ ಜಲಪಾತ, ಇನ್ನೊಂದು ತೀರತ್ಗಢ ಜಲಪಾತ. ಸ್ನೇಹಿತರೆ, ಈ ಚಿತ್ರಕೂಟ ಜಲಪಾತವನ್ನು ಭಾರತದ ನಯಾಗರ ಎಂದು ಕರೆಯುತ್ತಾರೆ. ಯಾವುದನ್ನು? ಚಿತ್ರಕೂಟ ಜಲಪಾತವನ್ನು ಭಾರತದ ನಯಾಗರ್. ಇಲ್ಲಿ ಏನು ಕಾಣಿಸ್ತಿಲ್ಲ ಸ್ನೇಹಿತರೆ, ಇದೇ ಚಿತ್ರಕೂಟ ಜಲಪಾತ. ಇದನ್ನು ಭಾರತದ ನಯಾಗರ ಜಲಪಾತ ಎಂದು ಕರೀತಾರೆ. ಹಾಗಾದರೆ ಕರ್ನಾಟಕದ ನಯಾಗರ ಎಂದು ಯಾವ ಜಲಪಾತವನ್ನು ಕರೀತಾರೆ ಅಂದ್ರೆ, ಕರ್ನಾಟಕದ ನಯಾಗರ ಎಂದು ಬೆಳಗಾವಿಯಲ್ಲಿ ಕಂಡುಬರುವ ಗೋಕಾಕ್ ಜಲಪಾತವನ್ನು ಕರ್ನಾಟಕದ ನಯಾಗರ ಎಂದು ಕರೀತಾರೆ. ಸ್ನೇಹಿತರೆ, ಈ ಚಿತ್ರಕೂಟ ಜಲಪಾತವು ಬಸ್ತಾರ್ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ. ಛತ್ತೀಸ್ಗಢ ರಾಜ್ಯದ ಬಸ್ತಾರ್ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ ಮತ್ತು ಇದು ಇಂದ್ರಾವತಿ ನದಿಯಿಂದ ನಿರ್ಮಾಣಗೊಂಡಿದೆ. ಯಾವುದು? ಚಿತ್ರಕೂಟ ಜಲಪಾತವು ಇಂದ್ರಾವತಿ ನದಿಯಿಂದ ನಿರ್ಮಾಣಗೊಂಡಿದೆ. ಇನ್ನೊಂದು ಪ್ರಮುಖವಾದ ಜಲಪಾತ ಯಾವುದಂದ್ರೆ ತೀರತ್ಗಢ ಜಲಪಾತ. ಇದು ಕೂಡ ಬಸ್ತಾರ್ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ. ಇದನ್ನು ನಿರ್ಮಾಣ ಮಾಡಿದ ನದಿ ಯಾವುದಂದ್ರೆ ಕಾಂಗರ್ ನದಿ. ಯಾವುದು? ಕಾಂಗರ್ ನದಿ. ಯಾವುದು? ತೀರತ್ಗಢ ಜಲಪಾತ ನಿರ್ಮಾಣ ಮಾಡಿದ ನದಿ ಕಾಂಗರ್ ನದಿ. ಚಿತ್ರಕೂಟ ಜಲಪಾತ ನಿರ್ಮಾಣ ಮಾಡಿದ ನದಿ ಇಂದ್ರಾವತಿ. ಈ ಚಿತ್ರಕೂಟ ಜಲಪಾತವನ್ನು ಭಾರತದ ನಯಾಗರ ಎಂದು ಕರೀತಾರೆ. ಅದೇ ರೀತಿ ಗೋಕಾಕ್ ಜಲಪಾತವನ್ನು ಕರ್ನಾಟಕದ ನಯಾಗರ ಎಂದು ಕರೀತಾರೆ. ಓಕೆ ಸ್ನೇಹಿತರೆ, 23ನೇ ಕರ್ಕಾಟಕ ಸಂಕ್ರಾಂತಿ ವೃತ್ತವು ಛತ್ತೀಸ್ಗಢ ರಾಜ್ಯದ ಮೇಲೆ ಹಾದು ಹೋಗಿದೆ. ಯಾವುದು? 23ನೇ ಡಿಗ್ರಿ ಕರ್ಕಾಟಕ ಸಂಕ್ರಾಂತಿ ವೃತ್ತವು ಛತ್ತೀಸ್ಗಢ ರಾಜ್ಯದ ಮೇಲೆ ಹಾದು ಹೋಗಿದೆ ಸ್ನೇಹಿತರೆ. ಎಲ್ಲಂದ್ರೆ ಛತ್ತೀಸ್ಗಢ ರಾಜ್ಯ ಎಲ್ಲಿ ಕಂಡು ಬರ್ತದೆ ಸ್ನೇಹಿತರೆ? ಇಲ್ಲೇನಿದಿಲ್ಲ, ಛತ್ತೀಸ್ಗಢ ರಾಜ್ಯ ಇದರ ಮೇಲೆ 23ನೇ ಡಿಗ್ರಿ ಕರ್ಕಾಟಕ ಸಂಕ್ರಾಂತಿ ವೃತ್ತವು ಹಾದು. ಇದಲ್ಲದೆ ಸ್ನೇಹಿತರೆ, ಕರ್ಕಾಟಕ ಸಂಕ್ರಾಂತಿ ವೃತ್ತವು ಭಾರತದ 8 ರಾಜ್ಯಗಳ ಮೇಲೆ ಹಾದುಹೋಗಿದೆ. ಎಷ್ಟು? ಭಾರತದ 8 ರಾಜ್ಯಗಳ ಮೇಲೆ ಹಾದು ಹೋಗಿದೆ. ಆ 8 ರಾಜ್ಯಗಳು ಯಾವುದಂದ್ರೆ, ಒಂದನೇದು ಗುಜರಾತ, ಇಲ್ಲಿದೆಲ್ಲ ಇದು ಗುಜರಾತ. ಎರಡನೇದಾಗಿ ರಾಜಸ್ಥಾನ, ಇದು ಎರಡನೇದು ರಾಜಸ್ಥಾನ. ಮೂರನೇದು ಮಧ್ಯಪ್ರದೇಶ. 4 ಛತ್ತೀಸ್ಗಢ. 5 ಜಾರ್ಖಂಡ. 6 ವೆಸ್ಟ್ ಬಂಗಾಳ. 7 ತ್ರಿಪುರಾ. 8 ಮಿಜೋರಾಂ. ಈ 8 ರಾಜ್ಯಗಳ ಮೇಲೆ 23ನೇ ಡಿಗ್ರಿ ಕರ್ಕಾಟಕ ಸಂಕ್ರಾಂತಿ ವೃತ್ತವು ಹಾದು ಹೋಗಿದೆ. ಎಷ್ಟು? ಭಾರತದ ಎಷ್ಟು ರಾಜ್ಯಗಳ ಮೇಲೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗಿದೆ? 8 ರಾಜ್ಯಗಳು ಯಾವುದಂದ್ರೆ, ಒಂದು ಗುಜರಾತ, ರಾಜಸ್ಥಾನ, ಮಧ್ಯಪ್ರದೇಶ, ಛತ್ತೀಸ್ಗಢ, ಜಾರ್ಖಂಡ, ವೆಸ್ಟ್ ಬಂಗಾಲ್, ತ್ರಿಪುರಾ, ಮಿಜೋರಾಂ. ಓಕೆ ಸ್ನೇಹಿತರೆ, ಅದೇ ರೀತಿ ಸ್ನೇಹಿತರೆ 82.5 ಡಿಗ್ರಿ ಪೂರ್ವ ರೇಖಾಂಶವು ಛತ್ತೀಸ್ಗಢ ರಾಜ್ಯದ ಮೇಲೆ ಹಾದು ಹೋಗಿದೆ. ಎಷ್ಟು? 82.5 ಡಿಗ್ರಿ ಪೂರ್ವ ರೇಖಾಂಶವು ಛತ್ತೀಸ್ಗಢ ರಾಜ್ಯದ ಮೇಲೆ ಹಾದು ಹೋಗಿದೆ.
ಅದೇ ರೀತಿ ಛತ್ತೀಸ್ಗಢ ರಾಜ್ಯನ ಬಿಟ್ಟು 82 ಡಿಗ್ರಿ ಭಾರತದ 5 ರಾಜ್ಯಗಳ ಮೇಲೆ ಹಾದುಹೋಗಿದೆ. 5 ರಾಜ್ಯದ ಮೇಲೆ ಹಾದುಹೋಗಿದೆ. 5 ರಾಜ್ಯಗಳಂದ್ರೆ ಒಂದನೇದು ಉತ್ತರ ಪ್ರದೇಶ, ಎರಡನೇದು ಮಧ್ಯಪ್ರದೇಶ, 3 ಛತ್ತೀಸ್ಗಢ, 4 ಒಡಿಶಾ, 5 ಆಂಧ್ರ ಪ್ರದೇಶ. ಓಕೆ ಸ್ನೇಹಿತರೆ, 82 ಡಿಗ್ರಿ ರೇಖಾಂಶವು ಛತ್ತೀಸ್ಗಢ ರಾಜ್ಯದ ಮೇಲೆ ಹಾದು ಹೋಗಿದೆ. ಅದೇ ರೀತಿ 82 ಅಂದರೆ 23 ಡಿಗ್ರಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಕೂಡ ಛತ್ತೀಸ್ಗಢ ರಾಜ್ಯದ ಮೇಲೆ ಹಾದು ಹೋಗಿದೆ. ಸ್ನೇಹಿತರೆ, ಛತ್ತೀಸ್ಗಢ ರಾಜ್ಯದಲ್ಲಿ ಕಂಡು ಬರುವ ಪ್ರಮುಖ ನದಿಗಳು ಅಂದರೆ ಹರಿಯುವ ಪ್ರಮುಖ ನದಿಗಳು ಯಾವುದಂದ್ರೆ, ಮೊದಲನೇದಾಗಿ ಹಸ್ದೇವ್ ನದಿ, ಮಹಾನದಿ, ಹರಪ್ಪ ನದಿ, ಶಿವನಾಥ್ ನದಿ, ಇಂದ್ರಾವತಿ ನದಿ, ಇವುಗಳು ಛತ್ತೀಸ್ಗಢ ರಾಜ್ಯದಲ್ಲಿ ಹರಿಯುವ ಪ್ರಮುಖ ನದಿಗಳಾಗಿವೆ. ಓಕೆ ಸ್ನೇಹಿತರೆ, ಇಲ್ಲಿವರೆಗೆ ನಾವು ಛತ್ತೀಸ್ಗಢ ರಾಜ್ಯದ ಸಂಪೂರ್ಣ ವಿವರಣೆ ನೋಡಿದ್ವಿ ಮತ್ತು ಅದೇ ರೀತಿ ಬಾಲ್ಯ ವಿವಾಹ ಕುರಿತು ಅಧ್ಯಯನ ಮಾಡಿದ್ವಿ. ಇದೇ ರೀತಿ ಮುಂದಿನ ತರಗತಿಗಳಲ್ಲಿ ನಾವು ಮತ್ತೊಂದು ಹೊಸ ವಿಷಯ ತೆಗೆದುಕೊಂಡು ಬರೋಣ ಸ್ನೇಹಿತರೆ. ಈ ಒಂದು ತರಗತಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಅಂದರೆ ಶೇರ್ ಮಾಡಿ ಸ್ನೇಹಿತರೆ. ಇದೇ ರೀತಿ ನಮಗೆ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.